ಲಕ್ಷ್ಮೀದೇವಿ ಪಂಡಿತ್, ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಅನುಭವದ ಬಗ್ಗೆ ಅಥವಾ ಏನಾದ್ರು ಹೇಳ್ಬೇಕಿದ್ರೆ ಮಾತಾಡಿ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗುವೆ. ಅನುಭವ ಅನ್ನೋಕ್ಕಿಂತ ಅದು ರಿಯಾಲಿಟಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಗುರುಗಳು. 7 ವರ್ಷ ತನಕ 7 ವರ್ಷದ ಒಂದು ಮಹತ್ವನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. 7 ವರ್ಷದವರೆಗೂ ಮಕ್ಕಳು ದೇವ್ರು ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ನಾವ್ ಇವಾಗ ಗೊತ್ತಾಯ್ತು ನಾವ್ ಯಾಕೆ ಮಕ್ಳು ದೇವ್ರು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅದು ನಿಜವಾಗ್ಲೂ ಮಕ್ಳು ನಿಜವಾದ ದೇವರೇ ಅಂತಿರ್ತಾರೆ. 7 ಬಗ್ಗೆ ತುಂಬಾನೇ ಒಂದು ಅದ್ಭುತವಾದ ವಿಷಯ ಇದೆ. 7 ಅಂದ್ರೆ 7 ಸಪ್ತ ಋಷಿಗಳು 7 ಜನ ಇದ್ದಾರೆ. ಸಪ್ತ ಸ್ವರಗಳು ಇದೆ, ಸಪ್ತ ಬಣ್ಣಗಳು ಇದೆ, ಸಪ್ತ ಚಕ್ರಗಳು ಇದೆ, ಸಪ್ತ ಧಾತುಗಳು ಇದೆ, ಸಪ್ತ ಲೋಕ ಇದೆ. ಕಾಮನ ಬಿಲ್ಲಲ್ಲಿ ಇರೋದು 7 ಬಣ್ಣ. ಹಾಗಾಗಿ 7ರ ಮಾತು ತುಂಬಾನೇ ಇದೆ. 7 ಇನ್ನೊಂದು 7 ಅಂದ್ರೆ 7 ಬೀಳು ಅಂತ ಹೇಳ್ತಾರೆ. ನಮ್ಮ ಹಳ್ಳಿಕರು ಹೇಳ್ತಾರೆ 7 ಬೀಳು ಅಂತ ಹೇಳ್ತಾರೆ. ಅದರಲ್ಲೂ ಇದೆ 7 ಒದ್ದಾಟ ಗೋಳಾಟ ಅದೆಲ್ಲ ಇದ್ದೇ ಇರ್ತದೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ತುಂಬಾ ಧನ್ಯವಾದಗಳು. ಹಾಗೆ ಮರಣ ಅಂದ್ರೆ ಭಯ ಪಡ್ತಾ ಇದೀವಿ. ಅದೇ ಮರಣನ ನಾವು ಅದನ್ನ ಸಾವನ್ನ ಸಂಭ್ರಮಿಸ್ಬೇಕು. ಯಾಕೆಂದ್ರೆ ಇದು ನಮ್ಮ ಹುಟ್ಟು ಅನ್ನೋದು ಇದು ಆಕಸ್ಮಿಕ ಇರ್ಬೋದು. ಮರಣ ಅನ್ನೋದು ಆಕಸ್ಮಿಕ ಅಲ್ವೇ ಅಲ್ಲ, ಅದು ಗೊತ್ತಿರೋ ವಿಷಯನೇ. ಅದು ಹುಟ್ಟಿದ್ಮೇಲೆ ಸಾಯ್ಲೇಬೇಕಲ್ವಾ. ಅದಕ್ಕೆ ನಾವು ಯೋಚನೆ ಮಾಡಬಾರ್ದು, ಸಾವನ್ನ ಸಂಭ್ರಮಿಸ್ಬೇಕು. ಅಂದ್ರೆ ಮರಣವೇ ಮಹಾನವಮಿ ಅನ್ನೋ ವಿಷಯ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಹೇಮಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸಾವಿನ ಬಗ್ಗೆ ಇರೋ ಭಯ, ಯಮ ಎಂಡೆ ಆಮೇಲೆ ಉಳಿದಿದ್ದೆಲ್ಲ ನಾವೇ ಮಾಡ್ಕೊಂಡಿರೋ ಕ್ರಿಯೇಷನ್, ಇದರಿಂದ ಹೊರಗ್ ಬರ್ಬೇಕು. ಎಲ್ಲವೂ ಬ್ರಹ್ಮ ಆದ್ಮೇಲೆ ಪನಿಷ್ಮೆಂಟ್ ಎಲ್ಲಿಂದ? ನಾವು ಮಾಡುವಂತ ಕ್ರಿಯೇಷನ್ ನಮ್ಗೆ ಸುಖ ದುಃಖಕ್ಕೆ ಕಾರಣ, ಈ ವ್ಯಾಪಾರಕ್ಕೆ ಕಾರಣ ಅಂತ ಇವತ್ತು ಅದ್ಭುತವಾಗಿ ಹೇಳಿದ್ರಿ. ತುಂಬಾನೇ ಅದ್ಭುತ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇನ್ನೊಂದು ಗುರುಜಿ, ಇದ್ರಲ್ಲಿ ಕಂಪ್ಲೀಷನ್ ಬಗ್ಗೆನಾ? ಕಂಪ್ಲೀಷನ್ ಮೇನ್ ಅಲ್ವಾ? ಅಂದ್ರೆ ಕಂಪ್ಲೀಷನ್ ಅಂದ್ರೆ ಇವಾಗ ನಾವೆಲ್ಲ ಮಾಡಿರ್ತೀವಿ, ಏನ್ ಮಾಡಿದೀವಿ ನಮ್ಗೆ ಗೊತ್ತದು. ನಾವೆಲ್ಲ ಐ ಆಮ್ ಕರೆಕ್ಟ್, ಐ ಆಮ್ ರೈಟ್ ಅನ್ನೋದಕ್ಕಿಂತಾನು ನಾವೇನ್ ಮಾಡಿದೀವಿ ಮನನ ಮಾಡ್ಬೇಕು, ನಮ್ಮನ್ನ ನಾವು ಅರ್ತ್ಕೋಬೇಕು. ನಮ್ಮ ಒಳ್ಳೇದು ನಮ್ಮ ಕೆಟ್ಟದನ್ನ ನೀವು ಟೋಲ್ಡ್ ಆಫ್ಟರ್ 50s ಗಮನಿಸ್ಕೊಳ್ತಾ ಸ್ವಾಧ್ಯಾಯ ಮಾಡ್ತಾ ಅಂತ ಅನ್ಕೊಂಡು. ಸೊ ಕಂಪ್ಲೀಷನ್ ಬಗ್ಗೆ ಒಂದ್ ಕ್ಲಾಸ್ ಬೇಕು ಗುರುಜಿ ನಿಮ್ಮಿಂದ. ಅಂದ್ರೆ ನಾವು ಯಾವ ತರ ಇವಾಗ ನಾವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲ ಸಿನ್ಸ್ ಇರುತ್ತೆ ಬೈ ಬರ್ತ್. ಅವಾಗ ಏನಾದ್ರೂ ಅದರಿಂದ ಹೊರಗ್ ಬರೋದು ಹೇಗೆ, ಇದ್ರ ಬಗ್ಗೆ ಒಂದ್ಸರಿ ಕಂಪ್ಲೀಷನ್ ಕ್ಲಾಸ್ ಬೇಕು ಗುರುಜಿ. ರೈಟ್ ಅದೇ ವಿವಿಧ ರೀತಿಯಲ್ಲಿ ಬರುತ್ತೆ. ಎಲ್ಲ ಕಾನ್ಸೆಪ್ಟ್ಸ್ ಗಳು ಒಂದೊಂದು ಬರ್ತಾನೆ ಇರ್ತದೆ. ಅವಾಗ ಮತ್ತೆ ಆನ್ಸರ್ ಸಿಗ್ಬೋದು ಅಂತ ಕ್ವಶನ್ಸ್ಗೆಲ್ಲ ಆನ್ಸರ್ ಆಟೋಮೆಟಿಕ್ ಸಿಗ್ತಾ ಇರ್ತದೆ. ಮುಖ್ಯವಾಗಿದ್ದು ಇದು ಗುರುಜಿ, ಇದು ಯಮ ಭಯ ಸಾವು ಇದು ಮತ್ತೆ ಕನ್ಸು, ಇಲ್ಲೂ ಕನೆಕ್ಟ್ ಆಗಿರ್ತೀವಿ, ಅಲ್ಲೂ ಕನೆಕ್ಟ್ ನಿದ್ರೆಯಲ್ಲಿ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಸಾವು ಹೇಗಾಗುತ್ತೆ ಗೊತ್ತಿಲ್ಲ. ಕೆಲವ್ರು ಪ್ರಜ್ಞಾಪೂರ್ವಕವಾಗಿ ಸಾವು ಆಗಿರುತ್ತೆ. ಅವಾಗ ನಾನು ಅನ್ಕೊಳ್ತಿದ್ದೆ, ಭೂತ ಆಗ್ಬಿಡ್ತಾರ ಇವ್ರು, ಹಾಗಿದ್ರೆ ಅಂತರ್ ಪಿಶಾಚಿಗಳಾಗ್ಬಿಡ್ತಾರ. ಯಾಕಂದ್ರೆ ಈ ಓದಿರೋ ಕಥೆಗಳಿದ್ದ ಎಲ್ಲ ಆ ತರ ಅನ್ನಿಸ್ತಿತ್ತು. ಇಲ್ಲ, ಹೋಲ್ಡಿಂಗು ನಾವೇ, ಲಿಬರೇಷನ್ ನಾವೇ ಅನ್ನೋದು ಇವತ್ತು ಗೊತ್ತಾಯ್ತು. ಥ್ಯಾಂಕ್ ಯು ಗುರುಜಿ. ಅದಕ್ಕೆ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಅಥವಾ ಒಂದ್ ಮಾತಾಡೋದಾಗ್ಲಿ, ನಾವು ವಿಚಾರ ಎಲ್ಲದೂ ಅರಿವಿನಿಂದ ಮಾಡ್ಬೇಕು ಅಂತ ಹೇಳ್ತಾರೆ. ಅಂತ ಅರಿವಿದ್ರೆ ಎಲ್ಲದೂ ಜಾಗೃತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಂದಾ ಮೇಡಮ್ ಮಾತಾಡಿ. ಗುರುಜಿ ಹೇಳಿದ್ರಲ್ಲ, ಅದೇ ಜನನ ಮತ್ತು ಏನು ಸ್ಲೀಪ್ ಮತ್ತೆ ಡೆತ್ ಬಗ್ಗೆ ತುಂಬಾ ನನ್ಗೆ ಅಂದ್ರೆ ಹಿಂದಿಂದು ನಮ್ಮ ಅಜ್ಜಿದ ನೆನಪಾಯ್ತು ಗುರುಜಿ. ಯಾಕಂದ್ರೆ ಅವರು 105 ವರ್ಷ ಬದುಕಿದ್ರು. ನಾನಂದ್ರೆ 5 ತಲೆಮಾರು ನೋಡಿದ್ದೇನೆ. ನಮ್ಮ ಅಜ್ಜಿ ಅಂದ್ರೆ ನಮ್ಮ ತಾಯಿ ಅಜ್ಜಿ ಅವರು 105 ವರ್ಷ ಬದುಕಿದ್ದು. ನನಗ್ ಮದ್ವಿ ಮಾಡ್ಬೇಕಾದ್ರೆ 16 ವರ್ಷ. ಅವಾಗ ನಾನ್ ಸಾಯ್ತೇನೆ ಅಂತ ಮದ್ವಿ ಮಾಡಿದ್ರು ಗುರುಜಿ ಅವರು. ನಾನು ಸತ್ತು ನನ್ಗೆ 2 ಮಕ್ಳು ಆಗಿಂದ ಸತ್ತಿದ್ದವ್ರು. ನನ್ ಮಗ ಅಂದ್ರೆ 8 ವರ್ಷ ಇದ್ದ ದೊಡ್ಡ ಮಗ. ಅವಾಗ ಅವ್ರು 105 ವರ್ಷದಲ್ಲಿ ಒಂದು ದಿವ್ಸ ಹಾಸ್ಪಿಟ್ಲಿಗೆ ಹೋಗಿಲ್ಲ ಗುರುಜಿ ಅವರು. ನಂತರ ಅವರು ತೀರ್ ಹೋಗ್ಬೇಕಾದ್ರೆ ಅವ್ರು ಹೇಳಿದ್ರು ನನ್ಗೆ, ಅಂದ್ರೆ ಅವ್ರಿಗೆ ಗೊತ್ತಾಯ್ತಿತ್ತೇನೋ ನನಗೆ, ನೀವ್ ಈಗ ಹೇಳಿಂದ ಅರ್ಥ ಆಯ್ತು ಗುರುಜಿ. ಅಂದ್ರೆ ಅವರು ನಾನು ಇಂಥವ್ರು ಕರೆಸ್ರಿ ನೋಡ್ಬೇಕು ಅಂತಿದ್ರು ಗುರುಜಿ. ಆ ನಂತರ ನಾವೆಲ್ಲಾರು ಹೋಗಿ ಭೇಟಿ ಆದ್ವಲ್ಲ, ಭೇಟಿ ಆದ ನಂತರ ಇಲ್ಲ ನನ್ಗೆ ದಿನಾಲು ಎಮ್ಮೆ ಅಂದ್ರೆ ಅದು ಯಮರಾಜ ಅಲ್ಲ, ಎಮ್ಮೆ ಕನಸಿನಲ್ಲಿ ಎಮ್ಮೆ ಬರ್ತಾ ಇದೆ ಅಂತ ಅಂದಾಗ ನಮ್ಗೆಲ್ಲಾ ಫೀಲ್ ಆಗ್ತಿತ್ತು. ಅಂದ್ರೆ ನಮಗ ಅವಾಗ ತಿಳ್ಕೊ ಅಷ್ಟು ಜ್ಞಾನ ಇದ್ದಿದ್ದಿಲ್ಲ. ನಾನು ಡೈಲಿ ನನ್ಗೆ ಎಮ್ಮೆ ಬಂದ ಬಾಗಲ್ದಾಗ ನಿಲ್ತೈತೆ ಅಂತ ಹೇಳ್ತಿದ್ರು ಗುರುಜಿ ಅವರು.
ಏನು ತೊಂದ್ರೆ ಆದ್ಲಂಗೆ 105 ವರ್ಷಕ್ಕೆ ಅವರು ತೀರಿದ್ರು. ಈಗ ನನಗ್ ಅನಿಸ್ತಾ ಇದೆ ಅಂದ್ರೆ ಅವರು ಸಾವನ್ನು ಕೂಡ ಅವ್ರಿಗೆ ಎಲ್ಲ ನಾನ್ ಸಾವು ಸಮೀಪ ಇದೆ ಅಂತಂದು ಎಲ್ಲಾರ್ನು ನಾ ಲಾಸ್ಟ್ ಭೇಟಿ ಆಗ್ಬೇಕು ಅನ್ನೋದು ಅವ್ರೆಲ್ಲಾರು ಕರೆಸಿ ಭೇಟಿ ಆದ ನಂತರ ಅವರು ಮರಣ ಹೊಂದಿದ್ದು ಗುರುಜಿ. ಅಂದ್ರೆ ಅವ್ರಿಗೆಲ್ಲಾ ಧ್ಯಾನ ಇತ್ತು ಹಿಂದಿನವ್ರಿಗೆ ಅಂತ ಅನ್ಕೊಂಡೆ ನಾನು. ಎಸ್, ಅವ್ರಿಗೆ ಗೊತ್ತಾಗತ್ತೆ ಮೆಸೇಜ್. ಒಂದು 6 ತಿಂಗಳ ಮುಂಚೆ, ಸಾವುಕ್ 6 ತಿಂಗಳ ಮುಂಚೆ ಪ್ರತಿಯೊಬ್ರು ಮೆಸೇಜ್ ಬಂದೇ ಬರತ್ತೆ. ಆದ್ರೆ ಆ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳುವಂತ ಅಭ್ಯಾಸ ಇರ್ಬೇಕು. ಆ ಅಭ್ಯಾಸ ಇಲ್ಲ. ಅಂದ್ರೆ ಈಗ್ಲೂ ಅಷ್ಟೇ, ನಾವು ನಮ್ಮ ಮನಸ್ಸು ನಿಶ್ಚಲವಾಗಿದ್ರೆ, ಶೂನ್ಯದಲ್ಲಿ ಇರ್ತಾ ಇದ್ರೆ, ಇದು ಅಭ್ಯಾಸ ಅಂದ್ರೆ ಧ್ಯಾನ ಮಾಡುವಂತ ಅಭ್ಯಾಸಗಳಿಗೆ ಏನಾಗುತ್ತೆ ಗೊತ್ತಾ, ಒಳಗಡೆಯಿಂದ ಬರುವಂತ ಮೆಸೇಜ್ ಕೇಳಿಸ್ತಾ ಇರ್ತದೆ. ಒಳಗಡೆ ಆತ್ಮ ಇದೆಲ್ಲ, ಆತ್ಮಕ್ಕೆಲ್ಲ ಗೊತ್ತು ಈ ವಿಷಯ, ನಮ್ಗೆಲ್ಲರಿಗೂ ಗೊತ್ತು. ಆತ್ಮಗೆಲ್ಲ ಗೊತ್ತು ಅಂತ ನಮ್ಗೆಲ್ಲರಿಗೂ ಗೊತ್ತು ಅಲ್ವಾ? ಸೊ ಆ ಆತ್ಮ ಏನ್ ಮಾಡತ್ತಂದ್ರೆ ಪ್ರತಿಯೊಬ್ರು ಮೆಸೇಜ್ ಕೊಡ್ತಾನೆ ಇರ್ತದೆ. ನೀವು ಮಾಡುವಂತ ನಿತ್ಯ ಕೆಲಸಗಳು ಕೆಲಸ ಅದ್ರ ಬಗ್ಗೆನೂ ಹೇಳ್ತಾ ಇರ್ತದೆ. ಈ ಕೆಲಸ ಮಾಡ್ಬೇಕು, ಮಾಡಬಾರ್ದು. ಅದೇ ಆಂತರಿಕ ಧ್ವನಿ ನಾವ್ ಹೇಳ್ತಾ ಇರ್ತೀವಿ, ಇಂಟ್ಯೂಷನ್, ಅಂತರ ಧ್ವನಿ ಅಂತ ಕರಿತಾ ಇರ್ತೀವಲ್ಲ. ಇವೆಲ್ಲ ಏನಂತಂದ್ರೆ ಕ್ಲೇರ್ವಾಯನ್ಸ್, ಕ್ಲೇರಾಡಿಯನ್ಸ್ ಅಂತ ಹೇಳ್ತಾ ಇರ್ತೀವಿ. ಇದೆಂತ ಏನಂತಂದ್ರೆ ನಿಮ್ಮ ಒಳಗಡೆ ಇರುವಂತ ಆತ್ಮ ನಿಮ್ಗೆ ಪ್ರತಿಯೊಂದು ನಿರ್ದೇಶ ಮಾಡ್ತಾನೆ ಇರ್ತದೆ. ಇದು ಮಾಡಿ, ಇದು ಮಾಡಬಾರ್ದು, ಈ ರೀತಿಯಲ್ಲಿ ಮಾಡಿ, ಈ ರೀತಿಯಲ್ಲಿ ಮಾಡಬಾರ್ದು. ಈ ವಾಯ್ಸ್ ಕೇಳಿಸ್ಕೊಂಡಕ್ಕೆ ನಮ್ಮ ಹತ್ರ ಆ ಸಮಯ ಇಲ್ಲ, ಆ ಸಂದರ್ಭ ಇಲ್ಲ, ಆ ಮನೋಸ್ಥಿತಿ ಇಲ್ಲ. ನಾವ್ ಯಾವಾಗ್ಲೂ ಗೊಂದಲದಲ್ಲಿದ್ದೀವಿ. ಎಲ್ಲಿ ಕೇಳಿಸ್ತದೆ ಹೇಳಿ? ಈಗ ಒಂದು ಆರ್ಕೆಸ್ಟ್ರಾ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಒಂದು ಪಿಯಾನದು ಸಣ್ಣ ಸಂಗೀತ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸಣ್ಣದು ಒಂದು ಸಂಗೀತ ಪಿಯಾನದು ನಡೀತಾ ಇರ್ತದೆ. ಅದು ಯಾರಿಗೂ ಕೇಳಿಸಲ್ಲ. ಯಾಕಪ್ಪ ಅಂದ್ರೆ ಈ ಆರ್ಕೆಸ್ಟ್ರಾ ಡಮ್ ಡಮ್ ಅಂತ ಒಂಥರ ತಬಲಾ ಒಂದ್ ಕಡೆ, ಈ ಕಡೆ ಅದು ಇದು ನಡೀತಾನೆ ಇರ್ತದೆ. ಅದೆಲ್ಲ ಬಂದ್ ಮಾಡಿದ್ಮೇಲೆ ಒಂದು ಸಣ್ಣ ರಾಗ ಹೋಗ್ತಾ ಇರ್ತದೆ ನೋಡಿ. ಅದೇ ನಮ್ಮ ಸೋಲ್ ಮೆಸೇಜ್. ಆ ರೀತಿಯಲ್ಲಿ ನಮ್ಮ ಜೀವನ ನಡೀತಾ ಇದೆ. ಇಲ್ಲಿ ಏನಾಗಿದೆ ಗೊತ್ತಾ, ಆಚೆ ಕಡೆ ಗೊಂದಲೆ, ಎಷ್ಟು ದೇಹದ ಗೊಂದಲೆ, ಮನಸ್ಸಲ್ಲಿ ಯೋಚನೆಗಳು, ಇದು ಅದು ಸಂಸಾರ, ಅದು ಇದು, ಇದರಲ್ಲಿ ಎಲ್ಲದರಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮ ಆತ್ಮದಿಂದ ಅಂದ್ರೆ ಮನಸ್ಸಂತೂ ಗೊಂದಲದಲ್ಲಿದೆ, ಪೂರ್ತಿ ಆವರಿಸ್ಕೊಂಡಿದೆ. ಆಚೆ ಕಡೆ ಈ ಒಲಪುಗಳು, ಪ್ರಭಾವಗಳು, ಭಾವನೆಗಳು, ಕೋಪ, ಕ್ರೋಧ, ಇವೆಲ್ಲ ಎಲ್ಲದ್ರಲ್ಲಿ. ದೇಹನೂ ಅಷ್ಟೇ, ಇದು ಬೇಕು, ಅದು ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಇದು ಬೇಕು, ಅದು ಬೇಕು, ಹಿಂಗ್ ಮಾಡ್ಕೋಬೇಕು, ಹಂಗ್ ಮಾಡ್ಕೋಬೇಕು, ದೇಹದ ಒಲಪಕ್ಕೂ ಪ್ರಯತ್ನ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ಗೊಂದಲದಲ್ಲಿ ಆ ಸಣ್ಣ ಮೆಸೇಜ್ ಫೈನ್ ಆಗಿ ಆ ಸುತಿಮೆತ್ತ ಬರುವಂತ ಆ ಮೆಸೇಜ್, ಸೋಲ್ ಮೆಸೇಜ್ ಎಲ್ಲಿ ಕಾಣಿಸ್ತದೆ, ಎಲ್ಲಿ ಕೇಳಿಸ್ತದೆ? ಕೇಳ್ಸಕ್ಕೆ ಅವಕಾಶ ಇದೆಯಾ? ಫಸ್ಟ್ ಆಫ್ ಆಲ್ ಅಂದ್ರೆ ನಾವು ಧ್ಯಾನದಲ್ಲಿ ಕೂತ್ಕೊಳಗ ಅಭ್ಯಾಸ ಇಲ್ಲ, ಮನಸ್ಸು ಶೂನ್ಯ ಮಾಡ್ಕೋ ಅಭ್ಯಾಸ ಇಲ್ಲ. ಯಾರಾದ್ರೂ ಈ ರೀತಿಯಲ್ಲಿ ಮಾಡ್ಕೊಂತಾರೋ ಅವ್ರಿಗೆ ಆ ವಾಯ್ಸ್ ಒಳಗಡೆ ಇರುವಂತ ಸಣ್ಣ ಶಬ್ದ ಕೇಳಿಸ್ತಾ ಇರ್ತದೆ. ಅದೇ ನಿಮ್ಮ ಸೋಲ್ ಮೆಸೇಜ್. ಅವಾಗ ನಿಮ್ಮ ಜೀವನ ಯಾವ ರೀತಿಯಲ್ಲಿ ನಡಿಬೇಕು, ನಾನು ಈ ರೀತಿಯಲ್ಲಿ ಮಾಡ್ಬೇಕಾ ಮಾಡಬಾರ್ದಾ ಅಂತ ನಿಮ್ಗೆ ಗೊತ್ತಾಗ್ತಾರೆ. ಅದಕ್ಕೆ ಆ ಯೋಗಿಗಳು ಮತ್ತೆ ಇಂಥ ತಜ್ಞರು ಏನ್ ಮಾಡ್ತಾರೆ ಅಂದ್ರೆ ಆ ಮೆಸೇಜ್ ಅನ್ನು ತಗೊಂಡು ನಮ್ಮ ಜೀವನವನ್ನು ನಿರ್ವಹಿಸ್ಕೊಂತ ಇರ್ತಾರೆ. ಅದಕ್ಕೆ ಪ್ರತಿಯೊಂದರಲ್ಲಿ ಯಶಸ್ವಿ ಆಗ್ತಾರೆ. ಎಲ್ಲಿ ಗೊಂದಲ ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅದೇ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಏನ್ ಇಷ್ಟ ಪ್ರಕಾರ ಏನ್ ಬರ್ತಾ ಇರ್ತದೆ ಮೈಂಡ್, ಅದೆಲ್ಲ ಮಾಡಿ ನಾವು ಕಷ್ಟದಲ್ಲಿ ಸಿಗಾಕೊಂಡು, ಗೊಂದಲದಲ್ಲಿ ಸಿಕ್ಕಾಕೊಂಡು ಮತ್ತೆ ತುಂಬಾ ಒಂಥರ ಅನುವಾದ ಸ್ಥಿತಿಗೆ ಹೋಗ್ತಾ ಇರ್ತೀವಿ. ಇದೆಲ್ಲ ಆಗೋದು ಕಾರಣ ಏನಂದ್ರೆ ನಿಮ್ಮಿಂದ ಬರ್ತಾ ಇರೋಂತ ಆ ಸಣ್ಣ ಆ ವಾಯ್ಸು ಕೇಳಿಸ್ತಾ ಇಲ್ಲ. ಕೇಳಿಸುವಂತ ಪರಿಸ್ಥಿತಿ ಮಾಡ್ಬೇಕಂದ್ರೆ ಪ್ರತಿ ವ್ಯಕ್ತಿಗೆ ಬರ್ಬೇಕಂದ್ರೆ ಈ ಧ್ಯಾನದಲ್ಲಿ ತೊಡಗಿಸ್ಕೊಂಡು ಈ ಅಭ್ಯಾಸದಲ್ಲಿ ಇರ್ಲೇಬೇಕು. ಇಲ್ಲ ಅಂದ್ರೆ ಒಂದು ಆರ್ಕೆಸ್ಟ್ರಾ ತರ, ಈಗಾಗ್ಲೇ ಹೇಳಿದ್ನಲ್ಲ, ಆರ್ಕೆಸ್ಟ್ರಾ ಡಮ್ 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 ಅಂತ ಎಷ್ಟು ಸೌಂಡ್ ಅಂದ್ರೆ ಅಷ್ಟು ಸೌಂಡ್. ಇನ್ನು ಆ ಪಿಯಾನೋ ಸಂಗೀತ ಎಲ್ಲಿಂದ ಬರುತ್ತೆ? ಆ ಪಿಯಾನೋದಲ್ಲಿ ಬರುವಂತ ಸಂಗೀತ ಕೇಳಿಸೋದೇ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಸೋಲ್ ಮೆಸೇಜ್ ನಮ್ಗೆ ಬರ್ತಾ ಇಲ್ಲ. ಸೋಲ್ ಮೆಸೇಜ್ ಬಂದ್ರೆ ನಿಮ್ಮ 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 ಪೂರ್ತಿ ಜೀವನ ಅತ್ಯಂತ ಉನ್ನತವಾಗಿ ಅದು ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತದೆ ಲೈಫ್. ಅದನ್ನು ನಿಮ್ಮ ಡೈರೆಕ್ಷನ್ ಅಂದ್ರೆ ನಿಮ್ಮ ಜೀವನಕ್ಕೆ ದಿಕ್ಕು ಅನ್ನೋದು ಅದ್ಭುತವಾದ ದಿಕ್ಕು ಸಿಗ್ತದೆ, ಅದ್ಭುತವಾದ ಡೈರೆಕ್ಷನ್ ಸಿಗತ್ತೆ, ಗೈಡೆನ್ಸ್ ಸಿಗತ್ತೆ ನಮ್ಮ ಲೈಫ್. ಓಕೆ, ಮೌನದಿಂದಾನೇ ಜಾಸ್ತಿ ತಗೋಬೋದಲ್ಲ ಗುರುಜಿ? ಮೌನ ಅಭ್ಯಾಸ ತುಂಬಾ ಹೆಲ್ಪ್ ಮಾಡುತ್ತೆ. ಅದೇ ಧ್ಯಾನ, ಮೌನ ಎಲ್ಲ ಒಂದೇ. ಅದೇ ಆಂತರಿಕ ಮೌನ. ಹೌದು, ಆಂತರಿಕ ಮೌನವೇ ಧ್ಯಾನ. ಸೊ ಅದರಲ್ಲಿ ಇರುವಂತ ವ್ಯಕ್ತಿಗಳಿಗೆ ಒಳಗಡೆಯಿಂದ ಮೆಸೇಜ್ ಸಿಗ್ತದೆ. ಮಿಕ್ಕಿದವ್ರಿಗೆಲ್ಲ ಈ ಮಾರ್ಕೆಟ್ ಹೋಗ್ತೀವಲ್ಲ, ಬಜಾರ್, ಈ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಸೌಂಡ್, ಭಯಂಕರ ಸೌಂಡ್. ಅಲ್ಲಿ ಯಾರು ಯಾರನ್ನ ಕೇಳ್ಬೇಕಂದ್ರು, ಯಾರನ್ನ ಕೇಳ್ಬೇಕಂದ್ರೆ ಆಗಲ್ಲ. ಯಾಕಂದ್ರೆ ಆ ಸೌಂಡ್ ಅಷ್ಟಿರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಅಷ್ಟೇ, ಈ ಬಾಹ್ಯ ಸೌಂಡು, ಮನಸ್ಸು ಸೌಂಡು, ಈ ಮನಸ್ಸಿನ ಬಾಹ್ಯ ಪ್ರಪಂಚ ಸೌಂಡ್ ಹೆಚ್ಚಾಗಿದೆ. ಅಲ್ಲಿ ತೊಡಗಿಸ್ಕೊಂಡಿದೆ ಸುಮಾರು.
ಭಯಂಕರ ತೊಡಗಿಸ್ಕೊಂಡಿದ್ವಿ. ಅದಕ್ಕೆ ಏನಾಗುತ್ತೆ, ಒಳಗಡೆ ಸೌಂಡ್ ಕೇಳಿಸ ಒಳಗಡೆ ಸೌಂಡ್ ಕೇಳಿಸಲ್ಲ ಅಂದ್ರೆ ನಿಮ್ಮ ಜೀವನಕ್ಕೆ ದಿಕ್ಕು ಸಿಗಲ್ಲ, ಒಂದು ಡೈರೆಕ್ಷನ್ ಸಿಗಲ್ಲ. ಓಕೆ. ನಾಗಲಲಿತಾ ಮೇಡಮ್ ಮಾತಾಡಿ. ಇನ್ನೊಬ್ರಿಗೆ ಅವಕಾಶ ಇದೆ, ಟೈಮ್ ಆಗ್ತಾ ಇದೆ. ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮೇಡಮ್, ಮಾತಾಡಿ. ಮರಣ ಮತ್ತು ಜೀವನ ಜನನ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಡ್ತಿ. ಮರಣನ ಅಷ್ಟೊಂದು ಹೆದರಿಕೆ ಇತ್ತು, ಭಯ ಅಂತಂದ್ರೆ ತುಂಬಾ ಮರಣ ಅಂದ್ರೆ ಭಯ ಇತ್ತು. ಮತ್ತೆ ಯಾರ್ ಮಾಡ್ತಾರೆ, ನನ್ಗೊಂದು ಸಮಸ್ಯೆ ಇತ್ತು, ನನ್ಗೆ ಯಾರ್ ಮಾಡ್ತಾರಪ್ಪ, ಕೂತ್ಕೊಂಡ್ರೆ ಮಲ್ಕೊಂಡ್ರೆ ಯಾರ್ ಮಾಡ್ತಾರಪ್ಪ ಅನ್ನೋದು ಅದೊಂದು ಚಿಂತೆ ಬಿಟ್ರೆ ಏನೇನು ಇರ್ಲಿಲ್ಲ. ನಿಮ್ಮ ಒಂದು ಇದರಿಂದ ನನ್ಗೆ ಅದಕ್ಕೊಂದು ಉತ್ತರ ಸಿಕ್ತು. ತುಂಬಾ ಅದ್ಭುತವಾಗಿತ್ತು. ಹಾಗೆ ಮರಣದ ನಮ್ ತಂದೆನೂ ಹಾಗೆ ಅವ್ರಿಗೆ ಗೊತ್ತಾಗ್ತಿತ್ತು ಏನೋ ಸಾಯೋದು ಸಂಜೆ ಬೆಳಗ್ಗೆ ಹೇಳೋರು, ಹೀಗೆ ಇಷ್ಟು ಅಡಿಗಳು ತೆಗಿಸಿ, ಅದು ಮಾಸ್ ಗೊತ್ತಿರ್ಲಿಲ್ಲ, ಸ್ಟ್ರೋಕ್ ಆಗ್ಬಿಟ್ಟಿತ್ತು. ಇಷ್ಟಿಷ್ಟು ಕೈಯಲ್ಲಿ ತೋರ್ಸವ್ರು, ಹೀಗೆ ಮಾಡಿ ಇಷ್ಟು ಅಡಿಗಳು. ನಮ್ಗೆ ಅರ್ಥನೇ ಆಗ್ಲಿಲ್ಲ ಏನು ಅಂತ. ಆಮೇಲೆ ಅಣ್ಣನ್ ಕೇಳ್ಮೇಲೆ ಅವನ್ಗೆ ಅರ್ಥ ಆಗ್ತು. ಅವನು ಸ್ವಲ್ಪ ಇದೆಲ್ಲ ತಿಳ್ಕೊಂಡಿದ್ದಾನೆ. ಹಾಗಾಗಿ ಅವ್ರಿಗೆ ಮುಂಚೆನೆ ಅರ್ಥ ಆಗಿತ್ತು, ಇಷ್ಟಿಷ್ಟು ಅಡಿ ತೆಗಿಸಿ ಅಂತ ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ಅವ್ರಿಗೆ ತುಂಬಾ ನಮ್ ತಂದೆನೂ ಹಾಗೆ ಜ್ಞಾನಿಗಳು, ತುಂಬಾ ಅರ್ಥ ಆಗಿತ್ತು. ಎಲ್ಲಾರು ಬಂದು ನೋಡ್ಕೊಂಡು ಹೋಗಿದ್ರು. ಮುಂಚೆನೆ ಅವರು ಎಲ್ಲಾ ನನ್ ಸಂಬಂಧಿಗಳೆಲ್ಲ ಕರೆಸ್ತಾ ತಾವಾಗೆ ಎಲ್ಲ ಬಂದು ಅನಿವಾರ್ಯ ಅವ್ರವೇ ಬಂದು ನೋಡ್ಕೊಂಡು ಹೋಗಿದ್ರು, ಮಾತಾಡ್ಕೊಂಡು. ಹಾಗೆ ನಮ್ ತಂದೆನೂ ಹಾಗೆ ಇದ್ರು. ತುಂಬಾ ಇದಕ್ಕೆಲ್ಲ ಕಾರಣ ಏನಂದ್ರೆ, ಅವ್ರ ಒಳಗಡೆ ಸೋಲ್ ಅವ್ರಿಗೆ ಹೇಳ್ತಾ ಇದೆ, ಆ ಮೆಸೇಜ್ ಅವ್ರಿಗೆ ಬರ್ತಾ ಇದೆ ಏನಂತಂದ್ರೆ, ನಾನು ಬಿಟ್ಟು ಹೋಗ್ತಾ ಇದೀನಿ ಈಗ ಅಂತ. ಅದು ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಆ ಸಮಯಕ್ಕೆ ಅವ್ರು ದಶೇಂದ್ರಗಳು ಕೆಲಸ ಮಾಡಲ್ಲ. ಆ ದಶೇಂದ್ರಗಳು ಮುಚ್ಚೋಗ್ತವೆ. ಓಕೆ, ನಿಶ್ಶಬ್ದವಾಗಿರ್ತಾನೆ. ಅವಾಗ ಒಳಗಡೆ ಬರುವಂತ ಆ ಮೆಸೇಜ್ ಕೇಳಿಸ್ತಾ ಇರ್ತದೆ. ಏನಂತ, ನೆಕ್ಸ್ಟ್ ಅವ್ರ ಮರಣ ಯಾವಾಗ ಅಂತ ಗೊತ್ತಾಗ್ತಾರೆ. ಆದ್ರೆ ಅವ್ರು ಹೇಳಕ್ ಬರಲ್ಲ. ಅವಾಗ ಎಲ್ಲ ದಶೇಂದ್ರಗಳು ಸ್ಟಾಪ್ ಆಯ್ತು, ಪಂಚ ಜ್ಞಾನೇಂದ್ರಿಯಗಳು ಎಲ್ಲ ಸ್ಟಾಪ್ ಆಗಿತ್ತು. ನಾನು ಅಮ್ಮ ಇಬ್ರೇ ಇದ್ದಿದ್ದು, ನಮ್ಗೂ ಅರ್ಥ ಆಗ್ತಿರ್ಲಿಲ್ಲ ಏನು ಅಂತ. ಆಮೇಲೆ ಅರ್ಥ ಆಯ್ತು, ಸಂಜೆ ತೀರೋದ್ಮೇಲೆ ನಮ್ಗೆ ಗೊತ್ತಾಗ್ತು, ಈಗ ಹೇಳ್ತಿದ್ರು ಅಂತ. ಆಮೇಲೆ ಅದನ್ನ ಟ್ರೈ ಮಾಡಿದ್ವಿ. ತುಂಬಾ ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು. ಅದಕ್ಕೆ ಪ್ರತಿಯೊಬ್ರು ಪ್ರತಿ ದಿವಸ ಸೋಲ್ ಮೆಸೇಜ್ ತಗೊಂಡಕ್ಕೆ ಸಿದ್ಧವಾಗಿರ್ಬೇಕು. ಅಂದ್ರೆ ನೀವು ಧ್ಯಾನ ಹೆಚ್ಚಾಗಿ ಮಾಡ್ತಾ ಇದ್ರೆ ನಿಮಗೆ ಸೋಲ್ ಮೆಸೇಜ್ ಕೇಳಿಸ್ತಾ ಇರ್ತದೆ. ಅದು ಏನ್ ಸೋಲ್ ಮೆಸೇಜ್ ಏನ್ ಕೊಡುತ್ತೆ ಅಂದ್ರೆ, ಇವತ್ತು ನೀವು ಮಾಡ್ಬೇಕಾ ಮಾಡಬಾರ್ದ, ಈ ರೀತಿಯಲ್ಲಿ ಹೋಗ್ಬೇಕಾ ಈ ರೀತಿಯಲ್ಲಿ ಹೋಗ್ಬೇಕಾ, ಎಲ್ಲ ದಿಕ್ಸೂಚಿ ಕೊಡ್ತಾ ಇರ್ತದೆ. ಅದು ಕೇಳಿಸ್ಕೊಡುವಂತ ಸಾಮರ್ಥ್ಯ, ಕೇಳಿಸ್ಕೊಡುವಂತ ಆ ಮನೋಸ್ಥಿತಿ ನಮ್ಮಲ್ಲಿ ನಾವು ಕಲ್ಪಿಸ್ಕೋಬೇಕು, ಏರ್ಪಾಟ್ ಮಾಡ್ಕೋಬೇಕು. ಕನ್ಸು ಅಷ್ಟೇ ಸರ್, ನೀವು ಹೇಳುವಾಗೆ ಕನ್ಸು ಏನೇನೋ ಕಂಡಿರ್ತೀವಿ, ಅದು ಇದೆಷ್ಟು ಕಣ್ಣು ಬಿಡೋವರೆಗೂ ಇರುತ್ತೆ. ಕಣ್ ಬಿಟ್ಮೇಲೆ ತಿಳ್ಕೋಬೇಕು ಅಂತ ಎಷ್ಟು ರಿಕಾರ್ಡ್ ಮಾಡಿದ್ರು ಬರೋದೇ ಇಲ್ಲ. ಕಣ್ಣು ಬರೋದಿಲ್ಲ. ಗೊತ್ತಾಯ್ತಿಲ್ಲ ನನ್ಗಂತೂ. ನಾನು ಒಬ್ಬ ಹಾಗೆ ಕಣ್ಣು ಹಿಡ್ಕೋಬೇಕು ಅಂತ ಮಾಡ್ತೀನಿ, ಅದು ನೆನಪೇ ಬರಲ್ಲ ಸರ್. ಅಷ್ಟೆಷ್ಟು ಕಣ್ಣು ಬಿಡೋವರೆಗೂ ಇದ್ರು ಗೊತ್ತಾಯ್ತಿಲ್ಲ, ಹಂಗಾಗ್ತದೆ. ಇಲ್ಲ, ಆ ಭಾವನಾ ಪ್ರಪಂಚ ಬೇಕದು. ಇಲ್ಲಾಂದ್ರೆ ಯಾಕೆ ನಿದ್ದೆ ಅನ್ನೋದು ವರ, ಈ ಸೃಷ್ಟಿ ವರ ಅಂದ್ರೆ ನಮ್ಗೆ ನಿಸರ್ಗ ಕೊಡುವಂತ ವರ. ಇಲ್ಲಿ ಏನೇನೋ ಆಗ್ತಾ ಇಲ್ಲವೋ, ಇಲ್ಲಿ ಏನೇನೋ ಹೆಚ್ಚು ಭಾವನೆಗಳು ನಿಮ್ ಬಾಧಿಸ್ತಾ ಇದೆಯೋ, ನೀವು ಆ ಲೋಕಕ್ಕೆ ಹೋಗಿ ಅಲ್ಲಿ ತೀರ್ಸ್ಕೊಂಡು ಬರ್ಬೇಕು ವಾಪಸ್. ಅದೊಂದು ಲೋಕ, ಇದೊಂದು ಲೋಕ. ಓಕೆ, ಇಲ್ಲಿಲ್ಲ ಅಂದ್ರೆ ಅಲ್ಲಿರ್ತೀರಾ, ಅಲ್ಲಿಲ್ಲ ಅಂದ್ರೆ ಇಲ್ಲಿರ್ತೀರಾ ಅಷ್ಟೇ. ನಿದ್ದೆ ಸಂಪೂರ್ಣವಾಗಿ ಮಾಡ್ದಂಗ ಆಗಲ್ಲ ಸರ್, ನಿದ್ದೆ ಮಾಡಿಲ್ಲ ಅಂತ ಹೌದು. ಅದಕ್ಕೆ ಅಲ್ಲೇನಂದ್ರೆ ಸ್ವಲ್ಪ ಈ ಡಿಪೆಂಡ್ಸ್ ಅಪಾನ್ ನಾವು ಏನ್ ಕನಸುಗಳು ಬರುತ್ತೋ ಅದ್ರ ಮೇಲೆ ಆಧಾರ ಆಗಿ ಸ್ವಲ್ಪ ಅದು ನೆನಪಿರುವಂತ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂದ್ರೆ ಪ್ರಭಾವ ಆಗುತ್ತೆ, ನಮ್ಮ ದೇಹದ ಮೇಲೆ ಪ್ರಭಾವ ಆಗುತ್ತೆ ಆ ಭಾವನೆಗಳು. ನೆನಪಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್? ಏನ್ ಮಾಡ್ಬೇಕು ಸರ್? ಅದೇನಂತಂದ್ರೆ, ನಾವು ಲಾಸ್ಟ್ ನಿದ್ದೆ ಹೋಗ್ ಸಮಯಕ್ಕೆ ಮುಂಚೆ ಧ್ಯಾನ ಮಾಡಿ ಮಲಗಿ ಫಸ್ಟ್ ಒಂದು ಗಂಟೆ ಸ್ವಾಧ್ಯಾಯ ಮಾಡಿ, ಇನ್ನೊಂದು ಅರ್ಧ ಗಂಟೆ ಧ್ಯಾನ ಮಾಡಿ, ಅವಾಗ ನಿದ್ದೆಯಲ್ಲಿ ಹೋದ್ರೆ ನಿದ್ದೆ ಒಂದ್ ರೀತಿಯಲ್ಲಿ ಆಳವಾದ ನಿದ್ದೆ ಸಿಗತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಆಹಾರ ಪದ್ಧತಿನೂ ಚೆನ್ನಾಗಿ ಅಳವಡಿಸ್ಕೊಳ್ಳಿ ಮೇಡಮ್. ಓಕೆ, ಲಾಸ್ಟ್ ಇಲ್ಲಾಂದ್ರೆ 7 o'clock. ಓಕೆ ಸರ್, ಇನ್ನಿಬ್ರು ಇದಾರೆ, ಅವಕಾಶ ಕೊಡೋಣ, ಆಮೇಲೆ ಸಮಯ ಆಗ್ತಾ ಇದೆ, ಮುಗಿಸೋಣ. ಸಾವಿತ್ರಿ ಮೇಡಮ್ ಮಾತಾಡಿ.
ಎಲ್ಲರಿಗೂ ಶರಣಾರ್ಥಿಗಳು. ಮರಣವೇ ಮಹಾನವಮಿ ಅಂತ ಹೇಳಿದಂತೆ ಹುಟ್ಟು ಉಚಿತ, ಸಾವು ಖಚಿತ, ಇದಂತೂ ನಿಶ್ಚಿತ. ಆದ್ರೆ ಹಲವಾರು ಜನರ ಒಂದು ಕೊನೆಯವಷ್ಟೇ ಅಂದ್ರೆ ಉಸಿರು ಹೋಗುವಾಗ ನಾನು ಪ್ರತ್ಯಕ್ಷ ಕಣ್ಣಾರ ಕಂಡಿದ್ದೇನೆ ನಾನು. ಅಂದ್ರೆ ಅವರು ಮುಸ್ಲಿಮರು. 15 ದಿವಸಗಳಿಂದ ಅವರು ಉಸಿರು ಹೋಗ್ತಾ ಇರ್ಲಿಲ್ಲ. ಅಂದ್ರೆ ಆತ್ಮ ಒಂಥರ ನೋವಿನಿಂದ ಒಂಥರ ದೇಹ ಬಳಲ್ತಾ ಇತ್ತದು. ಆವಾಗ ಯಾರೋ ಹೇಳಿದ್ರು ಈ ರೀತಿ ಒಂದು ಸಾವಿತ್ರಿ ಮೇಡಮ್ ಹತ್ರ ಹೋಗಿ ಕರ್ಕೊಂಡು ಹೋಗೋಣ ಅಂತ ಹೇಳ್ರಿ. ಅವಾಗ ಸಹಜವಾಗಿ ಏನಾಯ್ತದು, ನಾನು ಹೋದಾಗ ನಾನು ತೀಕ್ಷ್ಣವಾಗಿ ಅವ್ರನ್ನು ಕಣ್ಣುಗಳನ್ನು ಆ ಕಡೆ ಸ್ವಲ್ಪ ಮಂತ್ರವಂದ ಮಹಿಮೆಯಿಂದ ನಾನು ನೋಡ್ತಾ ಅದು ಸ್ವಲ್ಪ ಆತ್ಮ ಒಂಥರ ವಿಚಿತ್ರವಾಗಿ ಇಲ್ಲಿ ಸುತ್ತಾ ಇತ್ತದು. ದೇಹ ಇದ್ರು ಸಹಿತ ದೇಹದೊಳಗಿದ್ರು ಆ ಹಲವು ರೀತಿಯಿಂದ. ಅವಾಗ ನಾನು ಏನ್ ಹೇಳಿದೆ, ನಾವೆಲ್ಲರೂ ಹೋಗ್ತೇವ್ರಿ, ನೀವ್ ಏನಾದ್ರೂ ಮಂತ್ರ ಹೇಳ್ರಿ ಅಂತ ಹೇಳ್ರಿ. ಇಲ್ಲ ನೀವು ಎಲ್ಲ ಒಂದೇ, ಯಾಕಂದ್ರೆ ಮುಸ್ಲಿಂ ಅಂತ ಹೇಗೆ ನೀವು ಬೇರೆ ಇಲ್ಲ, ಕೂತ್ಕೊಡ್ರಿ ಇಲ್ಲಿ ಅಂತ ಹೇಳಿದ್ರಿ. ಆಮೇಲೆ ಕಿವಿಯಲ್ಲಿ ಓಂಕಾರನಾದವನ್ನ ಹೇಳಿದ್ರಿ ಅವನಿಗೆ. ಆಮೇಲೆ ಓಂಕಾರನಾದವನ್ನ ಹೇಳ್ತಾ ಸ್ವಲ್ಪ ಚಲನ ಆಯ್ತು ಅವರಿಗೆ. ಪೂರ್ಣ ಅವಸ್ಥೆ ಎಂದು ಒಂದು ಇದ್ರಲ್ಲೇ ಹೋಗಿದ್ರವರು. ಆಮೇಲೆ ಒಂದು ಸ್ವಲ್ಪ ತುಂಬಿದ ಕಣ್ಣಿಂದ ಸ್ವಲ್ಪ ನೀರು ತೆಗೆದುಕೊಂಡು ಓಂಕಾರವನ್ನು ಮಂತ್ರಮಯವನ್ನಾಗಿ ಮಾಡಿ ಅವರಿಗೆ ಹೇಳಿದರಿದು. ಇದು ಒಂದ್ ಸ್ವಲ್ಪ 1 ಗಂಟೆ ತನಕ ಇದನ್ನು ಸ್ವಲ್ಪವಾಗಿ ಬಾಯೊಳಗೆ ಬಿಡ್ರಿ ಅಂತ ಹೇಳಿದ್ರಿ. ಅದು ಬೇರೆ ಹಾಕಿದಾಗ ಹೊರಗಡೆ ಬರ್ತಾ ಇತ್ತು ನೀರು. ಆದ್ರೆ ಈ ಮಂತ್ರೋದಕವನ್ನ ಹೇಳಿದಾಗ ಸ್ವಲ್ಪ ಗುಟುಕು ಮಾಡ್ತಾ ಇದ್ರು. ಕೊನೆಗೆ 1 ಗಂಟೆ ತನಕ ನಾನು ಹೇಳಿದ್ರೆ ಮತ್ತೆ ನಾನು ಬಂದ್ಬಿಟ್ಟೆ. ಅವಾಗ ಸರಿಯಾಗಿ 1 ಗಂಟೆಗೆ ಅವನ ಪ್ರಾಣ ಹೋಯ್ತು. ಪ್ರಾಣ ಹೋದಾಗ ಆ ಆತ್ಮ ನನ್ನ ಹತ್ರ ಬಂತ. ಒಂದ್ ಸ್ವಲ್ಪ ಭಾಷೆ ಆಯ್ತು, ಇದೇನೋ ನಿಮ್ಗೆ ಭ್ರಮೆ ಅಂತ ಅನಿಸ್ಬೋದು, ಆದ್ರೆ ನಿಜವಾಗ್ಲೂ ನನ್ಗೆ ಅದು ಬಂದು ಹೀಗೆ ನನ್ನ ಸುತ್ತ ಹಾಕಿತ್ತು ನೋಡಿದ್ದು. ಸುತ್ತ ಹಾಕಿ ಕೊನೆಗೆ ಅದು ಏನಾಯ್ತು, ಅದಕ್ಕೆ ನಾನು ನಮಸ್ಕರಿಸಿ ಇನ್ನಾಯ್ತು ನಿನ್ನೊಳಗ ನೀನು ಕೂಡು ಬಿಡು ಅಂತ ನಾನು ಹೇಳಿಬಿಟ್ಟೆ. ಹೇಳಿದಾಗ ನಾನು ಪ್ರಜ್ಞೆ ಕಳ್ಕೊಂಡಿರೋದು ಅವಾಗ. ಆಮೇಲೆ ಬೇರೆಯವರು ಬಂದು ಅವ್ರು ಏನ್ ಮಾಡಿದ್ರು, ನನಗೆ ಆಜ್ಞಾ ಚಕ್ರದ ಹತ್ರ ಸ್ವಲ್ಪ ಪ್ರಶ್ನೆ ಮಾಡಿ ನನ್ನನ್ನೇ ಎಚ್ಚರಗೊಳಿಸಿದ್ರು. ಅಂದ್ರೆ ಇದು ನನ್ನ ಈ ರೀತಿ ಒಂದು ಹಲವಾರು ಜನರಿಗೆ ನನ್ನ ಕರ್ಕೊಂಡು ಹೋದಾಗ ನನಗೆ ಅನುಭವ ಆಗಿದೆ ಯಾವ ರೀತಿ ಅಂತ. ಇನ್ನು ಕೆಲವರು ತಮ್ಮ ಹೋಗೋ ಕೊನೆಯವಷ್ಟೇ ಸಂಭ್ರಮ ಹೇಳ್ತಾ ಇರ್ತಾರೆ, ನನಗೆ ಹೀಗೆ ಆಗ್ತಾ ಇದೆ, ನನ್ನ ಅಲ್ಲಿ ಹಲವು ಬೆಳಕುಗಳು ಕಾಣ್ತಾ ಇದೆ, ಅಲ್ಲಿ ನನಗೆ ಈ ರೀತಿಯನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ನಾನು ಹೋದೆ ಅಂತ ಹೇಳ್ತಾ ಹೋಗ್ತಾರೆ ಇದು. ಹೀಗೆ ನಾನು ಸಮಯ ತಗೋದಲ್ಲ, ಸಮಯ ಬಹಳ ಆಗಿದ್ದಾರೆ ಇದು. ಈ ರೀತಿ ತಾವು ಹೇಳ್ಬೇಕಾದ್ರೆ ಆ ಕಣ್ಣೆದುರಿಗೆ ನಾನು ಆ ರೀತಿ ಆತ್ಮಗಳು ಪರಮಾತ್ಮನಲ್ಲಿ ಲೀನ ಆಗೋದನು. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಗವೆನ್ನೆ ಸಮರಸವೆನ್ನೆ, ಆಯ್ತೆನ್ನೆ ಇಲ್ಲ ಎಣ್ಣೆ, ನೀನೆನ್ನೆ ನಾನೆನ್ನೆ, ಚಂಡಮಲ್ಲಿಕಾರ್ನ ಒಳಗೂಡಬೇಕ ಏನು ಎಣ್ಣೆ. ಅಲ್ಲಿ ಎಲ್ಲವನ್ನೂ ಮೀರಂತ ಒಂದು ಮಾಡಿಕೊಳ್ಬೇಕಾದ ಇದ್ದಾಗ ನಾವು ಆ ಸ್ಥಿತಿಯಲ್ಲಿ ಹೋಗ್ಬೇಕು. ಲಿಂಗಾಂಗ ಸಾಮರಸ್ಯ ದೇಹ ಇದ್ದಾಗ ನಾವು ಆ ಆನಂದಮಯವಾಗಿ ಹೋದಾಗ ಮಾತ್ರ ನಮಗೆ ಮುಕ್ತಿ ಅನ್ನೋದು ಬೇಕಾಗಿಲ್ಲ. ಮುಕ್ತಿ ಅನ್ನೋದು ಇಲ್ವೇ. ಯಾಕೆ ಇದ್ದಾಗ ನಾವು ಬಿಡುಗಡೆ ಹೊಂದಿದಾಗ ಮುಕ್ತಿ ಎಲ್ಲಿದೆ ಅಂತ ಹೇಕಿಸಿಂದ ಒಂದ್ ಕಡೆ ಶರಣರು ಹೇಳ್ತಾರ ಅಂತ ಹೇಕಿಸಿಂದ 1-2 ಮಾತುಗಳು ಇವತ್ತಿನ ಬಹಳ ತುಂಬಾ ಒಂದು ಖುಷಿ ಆಗ್ತಾ ಇದ್ರಿ. ಇವೆಲ್ಲ ವಿಷಯವನ್ನು ಕೇಳ್ತಾ ಮತ್ತೆ ನಮಗೆ ಪುನಃ ನೆನಪಿನ ಆಳದಲ್ಲಿ ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಇವಾಗ ನೀವೆಲ್ಲರೂ ಅಂತ ಒಂದು ಶಿವಯೋಗದ ಒಂದು ತುದಿಯನ್ನು ಏರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಅಂತ ಹೇಳಿ ಆನಂದವಾಗ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ಸಾವಿತ್ರಮ್ಮ. ಮಲಪ್ಪ ಸರ್, ಲಾಸ್ಟ್ ಕೊನೆಯ ಅವಕಾಶ ಮಲಪ್ಪ ಸರಿಗೆ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಹ್ಯಾಂಡ್ ರೈಸ್ ಮಾಡಿ ಕಾಣ್ತಾ ಇಲ್ಲ. ಒಂದ್ ನಿಮಿಷ ಈಗ ಮಾಡ್ಕೊಳ್ಳಿ ಮೇಡಮ್. ಆಗಿದೆ ಮೇಡಮ್. ಎಲ್ಲಾ ಮಾಸ್ಟರ್ಸ್ಗೆ ನಮಸ್ತೆ. ರಂಗನಾಥ್ ಗುರುಜಿ, ತುಂಬಾ ಒಂದು ಒಳ್ಳೆ ಟಾಪಿಕ್ ಹೇಳ್ಕೊಡ್ತಾ ಇದ್ದೀರಾ ಗುರುಜಿ, ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಆಮೇಲೆ ಇವತ್ತಿಂದು ಈ 7 ಹಂತಗಳಲ್ಲಿ ಮನುಷ್ಯನ ಜೀವನ ಯಾವ ತರ ಅಂತ ಬಹಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಗುರುಗಳೇ. ಅದು ಅಂದ್ರೆ ನಾವು ಹೆಂಗೆ ಪ್ರತಿಯೊಂದು ಹಂತದಲ್ಲಿ ಯಾವ ತರ ಅದನ್ನ ಎಷ್ಟು ನಮ್ಮ ಜ್ಞಾನ ಬೆಳೆಸ್ಕೊಂಡ್ ಕೊನೆಗೆ ಈ ಆಧ್ಯಾತ್ಮಿಕ ಜ್ಞಾನದಿಂದನೇ ನಾವು ಅದನ್ನ ಸರಿ ಮಾಡ್ಕೊಂಡು ಮುಂದೆ ಈಗ ಸಾವಿನ ಭಯ, ಯಾವುದೇ ಒಂದು ಭಯ ಬರಬಾರ್ದಂದ್ರೆ ಆಧ್ಯಾತ್ಮಿಕ ಜ್ಞಾನ, ಈ ಧ್ಯಾನ ಎಷ್ಟು ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಒಂದು ಆರಾಮಾಗಿ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡಬಹುದು ಅಂತ ಬಹಳ ನೀಟಾಗಿ ಹೇಳ್ಕೊಟ್ರಿ ಗುರುಗಳು. ಬಹಳ ಖುಷಿ ಆಗ್ತಾ ಇದೆ, ಒಳ್ಳೆ ಪಾಠಗಳು ಬರ್ತಾ ಇದೆ. ತುಂಬಾ ಧನ್ಯವಾದಗಳು ಮೇಡಮ್.
ಆಮೇಲೆ ಥ್ಯಾಂಕ್ ಯು ಇವಾಗ್ಲೇ ಥ್ಯಾಂಕ್ ಸಾವಿತ್ರಿ ವಿಜಯನಗರ ಅವರು ಮಾತಾಡಿದ್ರು, ಅವ್ರು ನಮ್ ರಿಲೇಷನ್ ಆಗೋದು, ಅತ್ತೆಯವರು. ಅವರೇ ನಮ್ಗೆ ಈ ಮಹಾವತಾರ ಫೌಂಡೇಶನ್ ಬಗ್ಗೆ ಹೇಳ್ಕೊಟ್ಟಿದ್ದು ಗುರುಗಳೇ. ಅದು ಓಕೆ ಅವರು ಹೇಳಿದಾರೆ ಆಲ್ರೆಡಿ ಅಧ್ಯಾಯ ಸ್ಟಾರ್ಟ್ ಮಾಡಿ ಅಂತ ನೀವು ಹೇಳಿದಿರಿ. ನಾನು ಮುಂದಿನ ನೆಕ್ಸ್ಟ್ ಮಂತ್ ಇಂದ ಒಂದ್ ಸ್ವಲ್ಪ ಅದನ್ನ ಅಳವಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ, ನಿಮ್ಮ ಆಶೀರ್ವಾದದಿಂದ ಗುರುಗಳೇ. ವೆರಿ ಗುಡ್ ವೆರಿ ಗುಡ್. ಹಾ ಥ್ಯಾಂಕ್ ಯು. ಅದೇ ಆಮೇಲೆ ಪ್ರಚಾರ, ಈಗ ಅವಾಗ್ಲೇ ನಾನು ಚಿಕ್ಕೋಡಿ ಪ್ರಚಾರದ ಬಗ್ಗೆ ನೀವು ಕೇಳಿದ್ರಿ. ಆದಷ್ಟು ಆಲ್ಮೋಸ್ಟ್ ನಮ್ದು ಬೆಳಗಾವಿ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಆಲ್ಮೋಸ್ಟ್ ರಿಲೇಷನ್ಸ್ ಇದಾರೆ. ಆದಷ್ಟು ನಾವು ಎಲ್ಲ ಎಷ್ಟು ಗೊತ್ತಿದೆ ಆ ಗ್ರೂಪ್ ಗಳಿಗೆಲ್ಲ ಇದು ಎಲ್ಲ ಫಾರ್ವರ್ಡ್ ಮಾಡಿದೀವಿ. ಆಮೇಲೆ ಈ ಚಿಕ್ಕೋಡಿಯಲ್ಲಿ KLE ಸಂಸ್ಥೆಯಲ್ಲಿ ನಮ್ಮ ಬ್ರದರ್ ಒಬ್ರು ವರ್ಕ್ ಮಾಡ್ತಾರೆ ಅಲ್ಲಿ HOD ಆಗಿ ಪಾಲಿಟೆಕ್ನಿಕ್ ಅಲ್ಲಿ. ಅವರಿಗೂ ನಾನು ಅದು ಇದರಲ್ಲಿ ಹೇಳಿದ್ರಲ್ಲ, ನಿಸರ್ಗ ಹೋಟೆಲ್ ಅಲ್ಲಿ ಪಾಂಪ್ಲೆಟ್ಸ್ ಇದೆಯಲ್ಲ, ಹೌದು ಹೌದು. ಅಲ್ಲಿಂದ ಅವ್ರಿಗೆ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದೀವಿ. ಅವರು ಆದಷ್ಟು ಆ ಕಾಲೇಜ್ ಗ್ರೂಪ್ ಅಲ್ಲಿ ಮತ್ತೆ ನಮ್ಗೆ ಆದಷ್ಟು ಎಷ್ಟು ಆಗಿದೆ ಅಷ್ಟು ಪ್ರಚಾರಕ್ಕೆ ಇದು ತೊಡಗಿಕೊಂಡಿದೀವಿ. ಇವರು ನಮ್ಮ ಅದ ಹಸ್ಬೆಂಡು ಬಂದು 2 ದಿನ ಮುಂಚೆನೆ ಅಲ್ಲೆಲ್ಲ ಯಾರ್ಯಾರು ನಮ್ ರಿಲೇಷನ್ಸ್ ಇದಾರೆ ಅವ್ರಿಗೆಲ್ಲ ಹೇಳ್ತೀನಿ ಅಂತ ಇದು ಮಾಡ್ತಾ ಇದಾರೆ, ಹೋಗ್ತಾ ಇದಾರೆ. ವೆರಿ ಗುಡ್ ವೆರಿ ಗುಡ್. ಸೊ ನೀವು ಬರ್ತಾ ಇದ್ರಲ್ಲಮ್ಮ, ಬರ್ತಾ ಇದ್ರಲ್ಲ? ನಾವು ಅದೇ ರಜೆ ಇದೆ ಗುರುಗಳೇ, ಅದೇ ಮಗಳದು ಸ್ವಲ್ಪ ಟ್ಯೂಷನ್ಸ್ ಕ್ಲಾಸಸ್ ಇದೆ. ಸಾಧ್ಯ ಆದ್ರೆ ಇಬ್ರುನೇ ಬರಕ್ ಇದು ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಒಬ್ರಾದ್ರೂ ಖಂಡಿತ ಬಂದು ಇದು ಮಾಡ್ತೀವಿ. ಬರೋಣ ಅಂತ ಎಲ್ಲಾರು ನಿಮ್ನು ನೋಡ್ಬೇಕು ಅಂತ, ಮತ್ತೆ ನಮ್ಮ ರಿಲೇಷನ್ ನಿಮ್ನೆಲ್ಲ ಪರಿಚಯ ಮಾಡ್ಬೇಕು ಅನ್ನೋ ಒಂದ್ ಇದಿದೆ ನಮಗೂ. ಒಳ್ಳೆ ಜ್ಞಾನದ ಇದು ಸಿಗ್ತಾ ಇದೆ. ಅವ್ರಿಗೂ ಇದರಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಅವ್ರಿಗೂ ಎಲ್ಲ ಹೋಗ ಅಂತ ಹೇಳಿದೀವಿ ಆಲ್ರೆಡಿ. ಅದಷ್ಟು ಎಷ್ಟು ನಿಮ್ ಇದರಿಂದ ಆಗುತ್ತೆ ಅಷ್ಟು ಇದು ಮಾಡ್ತಾ ಇದೀವಿ. ಆಮೇಲೆ ಒಳ್ಳೆ ಟಾಪಿಕ್ಗಳು ಯಾವ ತರ ಅಂದ್ರೆ ದಿನ ಇಬ್ರು ಒಂದೇ ಇದ್ರಲ್ಲಿ ಕೇಳ್ತಾ ಇದೀವಿ ಗುರುಗಳೇ ನಾವು. ಅದೇ ಮೊಬೈಲ್ ಆನ್ ಮಾಡಿರ್ತಾರೆ ಬೆಳಿಗ್ಗೆ, ಇದು ಕೇಳದೆ ಮುಂದಿನ ನಮ್ದು ಆ ದಿನಾನೇ ಹೋಗಲ್ಲ, ಆತರ ಆಗ್ಬಿಟ್ಟಿದೆ ಇವಾಗ. ಒಳ್ಳೆ ಇದು ಸಬ್ಜೆಕ್ಟ್ಸ್ ಬರ್ತಾ ಇದೆ, ಬಹಳ ಖುಷಿ ಕೊಡ್ತಾ ಇದೆ. ಜ್ಞಾನ ಎಷ್ಟು ಯಾವ ತರ ಜ್ಞಾನ ಎಷ್ಟು ನಾವು ಬೆಳೆಸ್ಕೊಳ್ತೀವಿ ಅಷ್ಟು ಕಡಿಮೆನೆ. ಅದು ಸಾಗರ ತರ ಅಂತಾರಲ್ಲ, ಅದು ಆತರ ಆಗ್ತಾ ಇದೆ. ಆಮೇಲೆ ಈ ಸಬ್ಜೆಕ್ಟ್ ಗಳು ಹೆಂಗಿದೆ ಅಂದ್ರೆ, ಈಗ ಆವಾಗ್ಲೇ ನಾವು ವಿದ್ಯೆದು ಸ್ಕೂಲ್ದು ಅದ್ರ ಬಗ್ಗೆ ಎಲ್ಲ ಇವರು ವಾಣಿ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರು. ಪ್ರತಿಯೊಂದು ಸಬ್ಜೆಕ್ಟ್ಸ್ ಅಂದ್ರೆ ಪ್ರತಿಯೊಬ್ಬರಿಗೆ ಅದು ಒಂದೊಂದು ಹಂತದಲ್ಲಿ ಉಪಯೋಗ ಆಗೋ ತರಾನೇ ಸಬ್ಜೆಕ್ಟ್ಸ್ ತಗೊಳ್ತಾ ಇದ್ದೀರಾ. ಬಹಳ ಇದಿದೆ ನಿಜವಾಗ್ಲು. ಅದು ಹೆಂಗೆ ನಾವು ಎಷ್ಟು ನಾವು ಅದನ್ನ ಅಳವಡಿಸ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ತುಂಬಾ ಧನ್ಯವಾದಗಳು ಮೇಡಮ್. ಅಲ್ಲ ಶೈಲಾ, ನೀನು ಹೇಳಿಕೆ ಒಂದು ಪ್ರಯತ್ನ ಮಾಡುವ. ನೀ ಏನಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಏನಾದ್ರು ಹೇಳಿಕೆ ಪ್ರಯತ್ನ ಮಾಡಮ್ಮ. ನಿನ್ನ ಜ್ಞಾನ ಎಲ್ಲರಿಗೂ ಹಂಚಿಕೊಳ್ಳುದು. ಯಾಕಂದ್ರೆ ನಿಂತ ನೀರು ಕೊಳಚೆ ಆಗುತ್ತದೆ, ಆಮೇಲೆ ಹರಿಯುವ ನೀರು ಶುಭ್ರವಾಗಿರ್ತದೆ. ಅದೇ ರೀತಿ ನಿನ್ನ ಜ್ಞಾನ ಎಲ್ಲರಿಗೂ ಕೊಡು. ಸರಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅದೊಂದು ಆಗ್ಲಿ ಅಂತಾನೆ ಅನ್ಕೊಳ್ತಾ ಇದ್ದೀನಿ ನಾನು. ಪರಮಾತ್ಮ ಕೇಳ್ಕೊಳ್ತೀನಿ. ತಗೊಳ್ಳಿ, ಸಬ್ಜೆಕ್ಟ್ಸ್ ತಗೊಳ್ಳಿ, ಸ್ವಾಧ್ಯಾಯ ಮಾಡಿ, ಧ್ಯಾನ ಮಾಡಿ, ಸ್ವಾಧ್ಯಾಯ ಮಾಡಿ. ಆ ಸ್ವಾಧ್ಯಾಯದಿಂದ ನೀವು ಈ ತರ ಒಂದು ಜ್ಞಾನನ ಹಂಚ್ಕೊಳ್ಳೋದು ಉತ್ತಮ. ಅದು ನಿಮ್ಮಲ್ಲಿ ಇನ್ನು ಹೆಚ್ಚಾಗ್ತದೆ, ಹಂಚ್ಕೊಳ್ಳುವಾಗ ಹೆಚ್ಚಾಗ್ತದೆ. ಹೌದು, ನೀವು ಹೇಳಿದ್ರಲ್ಲ ಗುರುಗಳೇ, ಅದೇ ಸ್ವಾಧ್ಯಾಯ ನಾವಾಗೆ ಓದಿದ್ರೆ ಅದರಲ್ಲಿ ಇನ್ನಷ್ಟು ನಾವು ಇನ್ವಾಲ್ವ್ ಆಗ್ತೀವಿ ಅಂತ ಒಂದು ಬಹಳ ಚೆನ್ನಾಗಿ ಹೇಳಿದ್ರಿ. ಮುಂಚೆಯಿಂದ ಇಬ್ರಿಗೂ ಓದೋ ಹವ್ಯಾಸ, ಆಮೇಲೆ ಇದ್ರ ಬಗ್ಗೆ ಅವ್ರಿಗೂ ನಮ್ಮ ಅತ್ತೆಯವರಿಗೂ ಗೊತ್ತು, ಅದಕ್ಕೆ ಅವ್ರು ಹೇಳ್ತಾ ಇರೋದು. ಅವ್ರು ಲಾಸ್ಟ್ ಮಂತ್ ನನಗೆ ಅಂದ್ರು, ಸ್ವಲ್ಪ ಕೆಲ್ಸಗಳು ಬಿಜಿ ಶೆಡ್ಯೂಲ್ ಇರೋದ್ರಿಂದ ನಾನು ಇದು ಮಾಡ್ತಾ ಇದೀನಿ, ನೆಕ್ಸ್ಟ್ ಮಂತ್ ನಿಮ್ಮ ಎಲ್ಲರ ಹಾರೈಕೆದಿಂದ ಆಗ್ಲಿ ಅಂತ ಬೇಡ್ಕೊಳ್ತೀನಿ. ತುಂಬಾ ಧನ್ಯವಾದಗಳು ಗುರು, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶೈಲಜಾ ಮೇಡಮ್ ಮತ್ತೆ ನಮಸ್ತೆ ಮೇಡಮ್. ಸಾವಿತ್ರಿ ಮೇಡಮ್ ಜೊತೆ ಮಾತಾಡ್ಬಿಡ್ತೀನಿ. ಸಾವಿತ್ರಿ ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ತುಂಬಾ ದಿನದಿಂದ ನೀವು ಕಾಣಿಸಿಲ್ಲ, ಮತ್ತೆ ನನ್ನ ಕಾಲ್ ಮಾಡಿದೆ, ನೀವು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲೇ ರೆಸ್ಪಾನ್ಸ್ ಮಾಡ್ಬಿಡಿ ಮೇಡಮ್. ನಿಮ್ದು ಟಾಪಿಕ್ ಬಂದಿಲ್ಲ, ಟಾಪಿಕ್ ಕೊಡಿ. ನಿಮ್ ಟಾಪಿಕ್ ನಾವ್ ಕೇಳ್ತಾ ಇರ್ಬೇಕು. ಹಾಗೆ ಶೈಲಜಾ ಮೇಡಮ್ ಕೂಡ ನಿಮ್ ಟಾಪಿಕ್ ನಮ್ಗೆ ಬರ್ಬೇಕು. ಖಂಡಿತ ಮೇಡಮ್, ನಿಮ್ ಎಲ್ಲಾರು ಇದರಿಂದ ಆಗ್ಲಿ ಅಂತ. ಯಾಕೆಂದ್ರೆ ಸಿದ್ರ ಬೆಟ್ಟದಲ್ಲಿ ನೋಡ್ದೆ ನೀವ್ ಎಷ್ಟು ಖುಷಿ ಪಟ್ರಿ ಅಂತಂದ್ರೆ, ಎಲ್ಲರಿಗಿಂತಲೂ ನೀವು ಖುಷಿ ಪಡ್ತಾ ಇದ್ರಿ ಅಲ್ಲಿ. ಮಹಾವತಾರ್ ಫೌಂಡೇಶನ್ ನ ಸಂಭ್ರಮಾಚರಣೆ ಹಬ್ಬದಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ನಾನು ನೋಡ್ದೆ, ಕೊನೆವರೆಗೂ ನೋಡ್ದೆ. ಅದು ಹೇಳ್ಬೇಕಾಗಿತ್ತು. ಆದ್ರೆ ಮಧುರಾ ಹೆಗಡೆ ಮೇಡಮ್ ಹೇಳಿದ್ರು ಕೊನೆ ಅವಕಾಶ ಶೈಲಜಾ ಮೇಡಮ್ ಅಂತ. ಆದ್ರೂ ಅದು ಬ್ರೇಕ್ ಮಾಡಿ ನಾನ್ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತಿಂದು ನನಗೇನು ಕನಸಿನಲ್ಲಿ ಅನುಭವ ಆಗಿತ್ತು, ನಮ್ಮ ಗುರೂಜಿಯವರು ಏನೇನ್ ಹೇಳ್ತಾ ಇದ್ರು ಎಲ್ಲಾನು ನನ್ಗದಾಯ್ತು. ಆದ್ರಿಂದ ಆತ್ಮವನ್ನ ಗಮನಿಸಿ, ನೀವು ಆತ್ಮ ಏನ್ ಹೇಳುತ್ತೆ ಅದು ಹೇಳಿ ಅಂತ ಹೇಳಿದ್ರು. ನನ್ನ ಆತ್ಮನು ಕೂಡ ಹೇಳ್ತು, ಶೇರ್ ಮಾಡ್ಕೋ, ಯಾಕೆ ಸುಮ್ನಿದ್ಯಾ ಅಂತ. ಯಾಕೆಂದ್ರೆ ನನ್ ತಲೆಗೆ ಫುಲ್ಲು ಎಣ್ಣೆ ಹಚ್ಕೊಂಡು ಸರಿಯಾಗಿ ಮುಖಕ್ಕೂ ಫೇಸ್ ವಾಶ್ ಮಾಡಿಲ್ಲ. ಇರ್ಲಿ ಬಿಡು ನಾಳೆ ಮಾತಾಡೋಣ ಅಂತ. ಆದ್ರೂ ಆತ್ಮ ಹೇಳ್ತಾ ಇತ್ತು ಮಾತಾಡು ಅಂತ. ಇಲ್ಲಿ ಎಲ್ಲ
ಅಲ್ವಾ, ಯಾರೇನು ಮೆರುಗು ಮತ್ತೆ ನೀವು ಸೋಪ್ ಹಾಕೊಂಡಿದ್ದೀರಾ, ಪೌಡರ್ ಹಾಕೊಂಡಿದ್ದೀರಾ, ಯಾರು ಏನು ಕೇಳೋದಿಲ್ಲ. ಯಾರು ಕೇಳಲ್ಲ ನೋಡಿ, ಅಕ್ಕಿ ಉಕ್ಕೋಗ್ತಾ ಇದೆ, ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂನು ಕೂಡ ನಾವ್ ಮಾತಾಡ್ಬೇಕು ಅನ್ಸುತ್ತಲ್ಲ, ಅದೇ ನಮ್ಮ ಅಂತರ್ವಾಣಿ. ಅದ್ರಲ್ಲೂ ನಮ್ಮ ರಂಗನಾಥ್ ಗುರುಗಳು ಹೇಳೋದನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ನಾವು ಪರಿಪೂರ್ಣರು ಇವಾಗ ಆಗ್ತಾ ಇದೀವಿ. ನಾವು ನಿಜವಾಗ್ ನಾವೇನು ಅಂತ ಈಗ ಇಲ್ಲಿ ಅರ್ಥ ಆಗ್ತಾ ಇದೆ. ಎಲ್ರು ಕೂಡ ನೋಡಿ, ಲಕ್ಷ್ಮೀಕಾಂತಮ್ಮ ಮೇಡಮ್ ಕೂಡ ಕೇಳಿಸ್ಕೊಳ್ತಾ ನಾನು ಮಾತಾಡ್ಬೇಕು ಅಶ್ವಿನಿ ಅಂತ ಈಗ ಮನಸ್ಸಿನಲ್ಲಿ ಅವ್ರಿಗೆ ಹೇಳ್ತಾ ಇದೆ. ಈಗ ನೋಡಿ, ನಾಗರತ್ನಮ್ಮ ಮೇಡಮ್ ಬಂದ್ರು, ಆದ್ರೆ ಇಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಲ್ಲ ಆ ಅಂತರ್ವಾಣಿ ಏನೇನ್ ಹೇಳ್ತಾ ಇದೆ ಅಂತ. ಮಧುರಾ ಮೇಡಮ್, ಅಯ್ಯೋ ನಾನ್ ಲಾಸ್ಟ್ ಮಾಡ್ಬೇಕಿತ್ತು, ಅಲ್ಲಿ ಒಳಗಡೆ ನಮ್ಮ ಯಜಮಾನ್ರಿಗೆ ಚಪಾತಿ ಹಾಕೊಡ್ಬೇಕಿತ್ತು, ಅಶ್ವಿನಿ ಮೇಡಮ್ ಬೇರೆ ಬಂದ್ಬಿಟ್ರು. ಏನೇನ್ ಹೇಳ್ತಾ ಇದೆ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಸಾರಿ ಸಾರಿ ಗುರುಜಿ. ಎಲ್ಲಾ ಅಂತರ್ವಾಣಿ ನೀವ್ ಹೇಳ್ತಾ ಇದ್ದೀರಾ, ಎಲ್ಲಾ ಅಂತರ್ವಾಣಿ ನೀವೇ ಹೇಳ್ತಾ ಇದ್ದೀರಾ. ಎಲ್ರಿಗೂ ಖುಷಿ ಆಗ್ತಿದೆ. ಈಗ ಮಾಸ್ಟರ್ಸ್ ಯಾರ್ಯಾರು ಮಾತಾಡಿಲ್ಲ, ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, ಇಲ್ಲಿ ಯಾರು ವಿಡಿಯೋ ಆನ್ ಮಾಡ್ಕೊಂಡಿಲ್ಲ, ಎಲ್ಲ ಆನ್ ಮಾಡ್ಕೊಂಡು ಮಾತಾಡ್ಬೇಕು ಅಂತ ತುಂಬಾ ಖುಷಿ ಇದೆ. ಅವ್ರ ಮುಂದಿನ ದಿನಗಳಲ್ಲಿ ಮಾತಾಡ್ತಾರೆ ಅಂತ ನಂಬಿಕೆ ನನಗಿದೆ ಗುರುಜಿ. ಹಾಗೆ ಇವತ್ ಕನಸಲ್ಲಿ ನಮ್ಮ ಗುರುಜಿನೇ ಬಂದಿದ್ರು, ರಂಗನಾಥ್ ಗುರುಗಳು. ತುಂಬಾ ಗುರುಜಿ ಅದ್ ಹೇಳಲೇಬೇಕು. ನಾವ್ ಹೋಗ್ತಾ ಇದೀವಿ, ಒಂದ್ ಟ್ರಿಪ್ಗೆ ಹೋಗ್ತಾ ಇದೀವಿ, ಯಾವ್ದಾವ್ದನ್ನ ನೋಡ್ತಾ ಇದ್ದೀನಿ, ಪ್ಲೇಸಸ್ ನೋಡ್ತಾ ಇದ್ದೀನಿ, ಬೆಟ್ಟ ಗುಡ್ಡ ನೋಡ್ತಾ ಇದ್ದೀನಿ, ಅದ್ ನೋಡೇ ಇಲ್ಲ ಜೀವನದಲ್ಲಿ. ಎಲ್ ನೋಡಿದ್ರು ಇದೇನ್ ವಿಶೇಷತೆನೇ ಇಲ್ಲ ಅಂತ ನನಗ್ ಅನಿಸ್ತಾ ಇತ್ತು. ಆದ್ರೆ ವಿಶೇಷತೆಗಿಂತ ವಿಶೇಷತೆನ ನಾನು ಕನಸಿನಲ್ಲಿ ನೋಡ್ದೆ ಇವತ್ತು. ವಂಡರ್ಫುಲ್ ಪ್ಲೇಸ್. ಮತ್ತೆ ಹೋದಾಗ ಅಲ್ಲೊಂದ್ ನದಿ ಇತ್ತು. ಮೊದ್ಲು ನಮ್ಮ ರಂಗನಾಥ್ ಗುರುಗಳು ಅದ್ರೊಳಗಡೆ ಜಿಗಿದು ಬಿಟ್ಟು ಅಲ್ಲಿ ಸ್ನಾನ ಮಾಡ್ತಾ ಇದ್ರು. ನಮ್ಮ ರಂಗನಾಥ್ ಗುರುಗಳಿಂದ ನಾವೆಲ್ಲ ಹೋಗ್ತಾ ಇದ್ವು, ಆದ್ರೆ ರಂಗನಾಥ್ ಗುರುಗಳನ್ನ ಚೇಂಜ್ ಮಾಡಕ್ ಆಗ್ತಾ ಇಲ್ಲ. ಅವ್ರದೇ ಒಂಥರ ಡಿಫ್ರೆಂಟ್ ಕ್ವಾಲಿಟಿ ಅಂತ ಏನ್ ಹೇಳ್ತಾರೆ, ಅದನ್ನ ಪರಿಪಾಲನೆ ಮಾಡಕ್ ನಮ್ಗೆ ಆಗ್ಲೇ ಇಲ್ವೇನೋ ಅನ್ನೋದೊಂದು ಫೀಲ್ ಆಯ್ತು. ಆ ಕನ್ಸು ನನಗೂ ಕೂಡ ಜ್ಞಾಪನಕ್ಕಿತ್ತು, ಅದು ಹೇಳ್ಬೇಕಾಗಿತ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ. ನೋಡಿ, ಅವ್ರ ಭಾವನಾ ಪ್ರಪಂಚದಲ್ಲಿ ನೋಡಿ ಏನ್ ಮಾಡ್ತಾ ಇದೆ ಅಂದ್ರೆ ಆ ರೀತಿಯಲ್ಲಿ ಸೊ ಎಷ್ಟೋ ಇದೆಲ್ಲ ಆಗ್ತಾನೆ ಇರ್ತದೆ, ಆದ್ರೆ ಯಾವ್ದು ನೆನಪಿರಲ್ಲ, ಸ್ವಲ್ಪ ನೆನಪಿರ್ತದೆ ಅಷ್ಟೇ. ಅದೇ ಜ್ಞಾನ ಸಾಗರದಲ್ಲಿ ಸ್ನಾನ ಮಾಡ್ತಾ ಇದ್ದೀರಿ, ನಮಗೂ ಸಹಿತ ಹೇಳ್ತಾ ಇದ್ದೇವೆ. ಹೌದು, ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಬಂದು ನೀವು ಒಂದು ಸಣ್ಣ ಜೋಕ್ ತರ ಎಲ್ಲರಿಗೂ ಒಂದು ಸಂಭ್ರಮ ಕೊಟ್ರಿ. ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಅವಕಾಶ. ಮಧುರಾ ಮೇಡಮ್, ಒಂದೇ ಒಂದ್ ನಿಮಿಷ ಅಶ್ವಿನಿ ಮೇಡಮ್ ಬಗ್ಗೆ ಒಂದ್ ಎರಡು ಮಾತು ಹೇಳಲೇಬೇಕು. ನಿಜವಾಗ್ಲೂ ಅವ್ರು ಹೆಂಗೆ ಅಂದ್ರೆ ಎಲ್ಲ ಲಾಸ್ಟ್ ಎಲ್ಲಾರು ಸ್ವಲ್ಪ ಏನೋ ಒಂಥರ ಇದು ಸೈಲೆಂಟ್ ಆಗ್ತಾರೆ ಅನ್ನೋ ಅಷ್ಟ್ರಲ್ಲಿ ಎಬ್ಬಿಸ್ಬಿಡ್ತಾರೆ ಎಲ್ಲರನ್ನು. ಒಂಥರ ಅಂದ್ರೆ ಮುಗಿತು, ಇಷ್ಟೊಂದ್ ಅಂದ್ರೆ ಟೈಮ್ ಆಗಿದೆ, ಏನೋ ಒಂದ್ ಹರಿಬರಿ ಬೇರೆ ಯಾವ್ದೋ ಕೆಲಸದಲ್ಲಿ ತೊಡಗಿಸ್ಕೊಳಕ್ಕೆ ಮನಸ್ಸು ಮಾಡಲ್ಲ. ಆತರ ಫಸ್ಟ್ ಅವ್ರನ್ನ ಪಟ್ ಅಂತ ಅವ್ರ ಮೈಂಡ್ ಚೇಂಜ್ ಮಾಡ್ಬಿಡ್ತಾರೆ. ಅಲ್ಲಿ ಸಿದ್ದರ ಬೆಟ್ಟ ಕಾರ್ಯಕ್ರಮದಲ್ಲಾದ್ರೂ ಅಷ್ಟೇ ಮಾಡಿದ್ರು. ಆ ದಿನ ಫಂಕ್ಷನ್ ಅಲ್ಲಿ ಟಕ್ ಅಂತ ಬಂದು ನಡಿಗೊಂಡ್ ಆಕ್ಟಿಂಗ್ ಮಾಡ್ಬಿಟ್ಟು ನ್ಯಾಚುರಲ್ ಆಕ್ಟರೇ ಅನ್ಸುತ್ತೆ ಅವರು. ಅಷ್ಟು ಚೆನ್ನಾಗಿ ಎಲ್ಲರಿಗೂ ಇದು ಮಾಡ್ಬಿಡ್ತಾರೆ, ಮೈಂಡ್ ಅನ್ನ ಇದು ಮಾಡ್ಬಿಡ್ತಾರೆ. ಅದೊಂದು ಖುಷಿ. ಆಮೇಲೆ ಎಲ್ಲರಿಗೂ ಸಪೋರ್ಟಿವ್ ಆಗಿ ಈ ತರ ಹೇಳುವಾಗ್ಲೂ ಬಹಳ ನೀಟಾಗಿ ಎಲ್ಲರನ್ನು ಇನ್ವಾಲ್ವ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಅದೊಂದು ಖುಷಿ ಅನ್ಸುತ್ತೆ ಮೇಡಮ್. ನೀವೆಲ್ಲಾ ಮಧುರಾ ಮೇಡಮ್ ಎಲ್ಲಾರು ಒಂಥರ ನಮ್ಗೆ ಇನ್ಸ್ಪಿರೇಷನ್ ಮೇಡಮ್. ನಿಜವಾಗ್ಲು ಎಷ್ಟು ಬೇಗ ಎಲ್ಲಾರನು ಒಳಗೂಡಿಸ್ಕೊಳಕ್ಕೆ ಒಂದು ಹೇಳೋ ಇದು ಮೆಥಡ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ ಮೇಡಮ್? ಎಲ್ಲಾರನು ಇದಕ್ಕೆ ತರ್ಬೇಕಂದ್ರೆ ಖುಷಿ ಅನ್ಸುತ್ತೆ. ಎಲ್ಲರೂ ಬರ್ಬೇಕು ಮೇಡಮ್, ಎಲ್ಲರೂ ಇದೇ ತರ ಬೆಳಿಬೇಕು ಅನ್ನೋದೇ ನಮ್ಮ ಅವತಾರ್ ಫೌಂಡೇಶನ್. ಅದೇ ನಮ್ಮ ರಂಗನಾಥ್ ಗುರುಗಳು ಹೇಳ್ತಾರಲ್ಲ, ಎಲ್ಲರೂ ಮಾಸ್ಟರ್ಸ್ ಅಂತ. ಅದು ಬಹಳ ನೀಟಾಗಿ ಕಾನ್ಸೆಪ್ಟ್ ಮಾಡ್ಬಿಟ್ಟಿದ್ದಾರೆ ಅವರು. ಒಂಥರ ಎಲ್ಲರಲ್ಲಿ ಏನೋ ಇದೆ, ತೆಗಿಬೇಕು ಅಷ್ಟೇ, ನಾವು ಅಲ್ಲೇ ಒಳಗಡೆ ಇಟ್ಕೋಬಾರ್ದು ಅಂತ ಅವ್ರು ಹೇಳ್ತಾ ಇದಾರೆ. ನಿಜವಾಗ್ಲು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಕೊನೆಯ ಅವಕಾಶ ನಾಗರತ್ನ ಮೇಡಮ್ ಮಾತಾಡಿ. ಗುರುಗಳಿಗೂ ಒಂದು ಮುತ್ತಿನ ತಟ್ಟೆನ ಒಳಗಡೆ ಮುತ್ತುಗಳು ಹಾಕ್ಬಿಟ್ಟು ಅದನ್ನ ಪೋಣಿಸ್ಕೊಳ್ಳಿ ಅಂತ ಒಂದ್ ದಾರ ಕೊಟ್ಬಿಟ್ಟಿರ್ತಾರೆ. ನಾವು ಯಾವ ರೀತಿ ಬೇಕು ಅಂದ್ರೆ ಅದನ್ನ ನಾವು ಪೋಣಿಸ್ಕೊಂಡು ಹಾಕಬಹುದು. ಒಂದೊಂದ್ ದಿನ ಒಂದೊಂದು ನಾವು ಯಾವ ರೀತಿ ಪೋಣಿಸ್ಕೊಂಡು ನಾವು ಹಾರ ಹಾಕೋತೀವಿ ಅದ್ರ ಮೇಲೆ ಡಿಪೆಂಡ್. ನಿಜವಾಗ್ಲೂ ಒಂದೊಂದ್ ದಿವಸದ ಮಾತು ಕೂಡ ನಾವು ಮಿಸ್ ಮಾಡ್ಕೋಬಾರ್ದು. ನಾವು ಯಾವ್ದೋ ಒಂದು ಸಮುದ್ರದಲ್ಲಿ ತಗೊಂಡ್ ಹೋಗ್ಬಿಟ್ಟು ಒಂದಿಷ್ಟು ಬಾಕ್ಸೆ ಸಿಕ್ಕಿದ್ರು ಒಂದು ಟೇಸ್ಟ್ ಮಾತ್ರ ಸಿಗ್ತಾ ಇದೆ. ಆ ಟೇಸ್ಟ್ ನೋಡಿದ್ರೆ ಸಾಗಲ್ಲ, ಇನ್ನ ಬೇಕು ಅಂತ ನಾವು ಕೈ ಚಾಚ್ಕೊಂಡು ಹೋಗ್ತೀವಿ. ಆತರ ಆಗ್ಬಿಟ್ಟಿದೆ ಮೇಡಮ್. ಯಾವ ಕ್ಲಾಸ್ನ ಬಿಡೋದು, ಯಾವ ಕ್ಲಾಸ್ನ ಕೇಳೋದು, ಆತರ ಆಗಿದೆ. ಇವತ್ತಿನ ಕ್ಲಾಸ್ ಅನ್ಕ ತುಂಬಾ ಅದ್ಭುತದಲ್ಲಿ ಅದ್ಭುತ. 7ರಿಂದ ಇದು ನಾವು ಇವಾಗಲೇ 59 ಹೇಳಿದ್ರು. 59 ಇನ್ನ 10 69ಕ್ಕೆ ಬಂದ್ಬಿಡ್ತಾ ಇದೀವಿ. ಇನ್ನೇನು 67 ಇನ್ನು ಈಗ ನಾವು ಜ್ಞಾನ ತಗೋತಾ ಇದೀವಿ. ಟೂ ಲೇಟ್ ಮೇಡಮ್. ನಾವು ಏನಪ್ಪಾ ಅಂದ್ರೆ
ಈಗ ಇದಕ್ಕೆ ಹಿಂದೆ ಎರಡನೇವರು ನಾಗಲಲಿತಾ ಅಂತ ಮಾತಾಡೋರಲ್ಲ, ಅವ್ರ ತಂದೆ ನಮ್ಗೆ ದೊಡ್ಡಪ್ಪನೇ ಆಗ್ಬೇಕು. ನಾನು ಅಕ್ಕ ತಂಗಿ ಇಬ್ರು ಗೊತ್ತು ಅದು ಒಂದ್ಸತಿ ನಿಮ್ಗೆ. ನಾನು ಜಾಯಿನ್ ಮಾಡಿಸಿದಾಗಿಂದ ಅವಳಿಗೂ ತುಂಬಾನೇ ಇಂಟ್ರೆಸ್ಟ್ ಆಗಿ ಯಾವ ಕ್ಲಾಸ್ ಬಿಡದೆ ಕೇಳ್ತಾ ಇರ್ತಾಳೆ. ಮಧ್ಯೆ ಒಂದಿನ ಕ್ಲಾಸ್ ಅಂತ ನಾವು ಮಧ್ಯೆ ಮಾತಾಡ್ಕೋತೀವಿ, ನೆನ್ನೆ ಕ್ಲಾಸ್ ಅಷ್ಟು ಚೆನ್ನಾಗಿತ್ತಲ್ವಾ, ಇವತ್ತು ಇಷ್ಟು ಚೆನ್ನಾಗಿತ್ತಲ್ವಾ ಅಂತ ನಾವು ಮಧ್ಯೆ ಡಿಸ್ಕಸ್ ಮಾಡ್ಕೋತೀವಿ. ಅಕಸ್ಮಾತ್ ಏನಾದ್ರು ಒಂದು ಕ್ಲಾಸ್ ಮಿಸ್ ಆಗಿದೆ ಅದನ್ನ ಅವಳು ಯೂಟ್ಯೂಬ್ ಕಳಿಸ್ತಾಳೆ ಅಥವಾ ನಾನು ಕಳ್ಸ್ಕೊಂಡು ನೋಡ್ಕೊತಾ ಇರ್ತೀವಿ. ಈ ತರ ಇರ್ಬೇಕಾದ್ರೆ ನಮ್ಮ ದೊಡ್ಡಪ್ಪ ಅವರು ಆಮೇಲೆ ನಮ್ಮ ತಂದೆ ಇಬ್ರು ಕೂಡ ಒಂಥರ ಜ್ಞಾನಿಗಳ ತರ, ಭಕ್ತಿ ವೈರಾಗ್ಯ ಜ್ಞಾನ ಅವ್ರಿಗೆ ತುಂಬಾ ಇತ್ತು ಅಂತ ಅನ್ಸ್ಕೊತೀನಿ. ಈಗ್ಲೂ ಅವ್ರಿಗೊಂದು ಗುಡಿ ಕಟ್ಟಿ ಆ ಗುಡಿ ಒಳಗಡೆನೆ ಅವ್ರನ್ನ ಮಣ್ಣು ಮಾಡಿ ಅವ್ರದ್ದು ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇರೋದು ಅವ್ರ ತಂದೆಗೆ. ಹಂಗಾಗಿ ನಮ್ ದೊಡ್ಡಪ್ಪ ತುಂಬಾ ಜ್ಞಾನಿಗಳು. ಅವಾಗ್ಲೇ ಆ ಕಾಲದಲ್ಲೇ ಅವರು ಜ್ಞಾನ ಮಾಡ್ಕೊಂಡು ನಮಗ್ ಗೊತ್ತಾಗ್ತದೆ. ತುಂಬಾ ಜ್ಯೋತಿಷ್ ಹೆಸರೆಲ್ಲ ಹಾಕೊಂಡಿದ್ರು. ನಮ್ಮ ತಂದೆನು ಜ್ಯೋತಿಷಿ ರಮಣಿ ಅಂತೆಲ್ಲ ತಗೊಂಡಿದ್ದಾರೆ. ಜ್ಯೋತಿಷ್ಯ ಹೇಳೋದ್ರ ಜೊತೆಗೆ ಬೇರೆಯವ್ರಿಗೆ ಅವರು ತುಂಬಾನೇ ಅಳವಡಿಸ್ಕೊಂಡಿದ್ರು. ಹಂಗಾಗಿ ಅವ್ರನ್ನ ಈಗ್ಲೂ ಅವರಿಂದನೇ ಅವ್ರ ಹೆಸರು ಹೇಳ್ಕೊಂಡೆ ನಮ್ಮ ಅಣ್ಣಂದಿರು ಕೂಡ, ಅವ್ರ ತಮ್ಮ ಅವ್ರ ಅಣ್ಣ ಎಲ್ಲರೂ ಕೂಡ ನಾಗಲಲಿತಾ ಅವ್ರನ್ನ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದು ನಮ್ಗೆ ತುಂಬಾ ಹೆಮ್ಮೆ. ಬಟ್ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಿದ್ದು ಇವಾಗ ಸರ್. ನಮ್ಗೆ ಗೊತ್ತಿತ್ತು ಏನೋ ದೊಡ್ಡಪ್ಪ ಸತ್ತಿದ್ದಾರೆ, ಅಲ್ಲಿ ಹಾಕಿದ್ದಾರೆ, ಬರ್ದ ಹೋಗ್ತಾ ಇದಾರೆ, ಅಷ್ಟು ಗೊತ್ತಿತ್ತು. ಅದ್ರ ಮಹಿಮೆ, ಅವ್ರ ಮಹಿಮೆ ಹೆಂಗಿತ್ತು, ಅವ್ರು ಏನ್ ಸಾಧನೆ ಮಾಡಿದ್ರು ಅಂತ ನಾವ್ ಇವಾಗ ಅರ್ಥ ಮಾಡ್ಕೊತಾ ಇದೀವಿ. ನಮ್ ದೊಡ್ಡಮ್ಮವ್ರು ಅಷ್ಟೇ 3 ದಿನದಲ್ಲಿ ಪ್ರಾಣ ತ್ಯಾಗ ಮಾಡಿದ್ರು. ಅವ್ರು ಮಾಡ್ಬೇಕಾದ್ರು ಅಷ್ಟೇ ಎಲ್ಲ ಹೇಳ್ಕೊಟ್ಟಿದ್ರು. ಕಮಲ ಎಲ್ಲ ಸುತ್ತ ಜೋಡಿಸಿ ನಮ್ಮ ದೊಡ್ಡಮ್ಮ ಅವ್ರ ತಾಯಿಗೆ, ನಾಗಲಲಿತಾ ಅವ್ರ ತಾಯಿಗೆ ಎಷ್ಟು ಇದರಿಂದ ತಗೊಂಡೋದ್ರು ಅಂದ್ರೆ, ಅವ್ರು ನಿಜವಾಗ್ಲೂ ರಥದಿಂದ ಯಾವ್ದೋ ದೈವಲೋಕದಿಂದ ಬಂದು ಅವ್ರನ್ನ ಕರ್ಕೊಂಡೋದ್ರೇನೋ ಅನ್ನೋ ತರ ಇತ್ತು. ಸಾವುನು ಕೂಡ ಅವರು ತುಂಬಾ ಸುಖದಲ್ಲಿ ಅನುಭವಿಸಿದ್ರು. ನೀವ್ ಹೇಳಿದ್ ನೋಡಿದ್ರೆ ಅವ್ರನ್ನೆಲ್ಲ ಯಾಕೆ ಆತರ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಏನೋ ಒಂಥರ ಸುಮ್ಮನೆ ಪಿಕ್ಚರ್ ತರ ನೋಡ್ತಿದ್ವಿ, ನಮ್ಗೆ ಅರ್ಥ ಇಲ್ಲ. ಇವಾಗ ಅರ್ಥ ಆಗ್ತಾ ಇದೆ ಸರ್. ಅದಕ್ಕೂ ನಾವು ಸಾವನಲ್ಲೂ ಸುಖ ತಂದಿರ್ಬೇಕು ಅಂತೆಲ್ಲ ಅಂತಾರಲ್ಲ, ಅದ್ರ ಅರ್ಥ ಏನು ಅಂತ ನಮ್ಗೆ ತುಂಬಾ ಚೆನ್ನಾಗಿ ಜ್ಞಾಪಿಸ್ಕೊಟ್ಟಿದ್ದೀರಾ. ಆದ್ರೂ ಇನ್ನೂ ಒಂದ್ಸರಿ ನಿಮ್ಮ ವಿಡಿಯೋ ನೋಡ್ಬೇಕು ಗುರುಜಿ. ನಾವ್ ಇಷ್ಟು ವಯಸ್ಸಲ್ಲಿ ಇವಾಗ ಆಗ್ಲೇ ನೀರ್ ಬಿಟ್ಟಿದೀವಿ. ನಮ್ದು ತುಂಬಾ ವಯಸ್ಸಾಗಿಲ್ಲಮ್ಮ, ನಿಮ್ಗೆ ವಯಸ್ಸಾಗಿಲ್ಲ ಆಯ್ತಾ. ಇವಾಗಾದ್ರೂ ನಮ್ಗೆ ಸಿಕ್ಕಿದೆ ಅವಕಾಶ ಅಂತ ತಿಳ್ಕೊಳ್ಬೇಕು ನಾವು. ವಯಸ್ಸು ಅದ ಆಗಿಲ್ಲ, ಆತ್ಮಕ್ಕಂತೂ ಆಗೋದೇ ಇಲ್ಲ ವಯಸ್ಸು, ದೇಹಕ್ಕೆ ಮಾತ್ರ ಆಗ್ತಾ ಇದೆ ಅಷ್ಟೇ. ಮನ್ಸಾಗಿದೆ, ಮನ್ಸಿಗೆ ನನಗೆ ತುಂಬಾ ಆಸೆ ಇದೆ. ಬಟ್ ತುಂಬಾ ಆಸೆನೂ ಒಳ್ಳೇದಲ್ಲ. ರಂಗನಾಥ್ ಗುರೂಜಿ ಅವ್ರನ್ನ ಫೋನಲ್ಲಿ 2 ನಿಮಿಷ ಮಾತಾಡಿ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡ್ಕೋಬೇಕು ಅಂತ. ಯಾಕೆ ನನಗೆ ತುಂಬಾ ಅವ್ರ ಹತ್ರ ಮಾತಾಡುವಂತದ್ ವಿಷಯಗಳಿದೆ. ಇಲ್ಲಿ ಟೈಮ್ ಆಗತ್ತೆ. ತುಂಬಾ ಅದ್ಭುತ ವಿಷಯ, ಅದ್ಭುತ ವಿಷಯ ಕೊಟ್ಟು. ಇನ್ನೊಂದ್ ದೇವ್ರ ಅನ್ಸುತ್ತೆ, ದೇವ್ರ ಬದಲು ಇನ್ನೊಂದ್ ದೇವ್ರು. ಜೊತೆಗೆ ಇಷ್ಟು ಜ್ಞಾನಿಗಳು ಒಡನಾಟ ನಮಗೆ ಈಗ್ಲಾದ್ರೂ ಸಿಕ್ಕಿದೆಯಲ್ಲ, ಅದೇ ನಾವು ಪುಣ್ಯವಂತರು ಅಂತ ನಮಸ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಅದ್ಭುತವಾಗಿ ಹೇಳಿದ್ದೀರಾ. ಅದೇ ಅವಕಾಶ ಸಿಕ್ಕಿದಾಗ ಬಳಸ್ಕೋಬೇಕಷ್ಟೇ ನಾವು. ಈಗ ನಮಗ್ ಬಂದಿದೆ ಅವಕಾಶ, ನಾವು ಬಳಸ್ಕೋಬೇಕಷ್ಟೇ. ಥ್ಯಾಂಕ್ ಯು ಅಮ್ಮ. ನನಗೂ ತುಂಬಾ ಸಮಯ ಆಗಿದೆ, ಆದ್ರೂ ನಾನು ಇವತ್ತಿನ ಟಾಪಿಕ್ ಅಷ್ಟು ಅದ್ಭುತವಾಗಿತ್ತು, ಅಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಎಲ್ಲೂ ಆ ಕಡೆ ಈ ಕಡೆ ಏನೇ ಆದ್ರೂ ಪರವಾಗಿಲ್ಲ, ಕಿಚನಿಗೆ ಆಮೇಲೆ ಹೋಗೋಣ ಅಂತ ಇಲ್ಲೇ ಕೂತಿದ್ದೀನಿ. ಅಷ್ಟು ತುಂಬಾ ಚೆನ್ನಾಗಿತ್ತು ಇವತ್ತಿಂದು. ಕೆಲಸ ಲೇಟ್ ನಮ್ದು ಸಿಗಲ್ಲ ಕ್ಲಾಸು ಅಂತ ಆನ್ ಮಾಡ್ಕೊಂಡು ಜೊತೆಲಿ ಮೊಬೈಲ್ ತಿರ್ಗಾಡ್ಕೊಂಡು ಒಂದ್ಸರಿ ಆನ್ ಮಾಡಿರಲ್ಲ, ಸುಮ್ನೆ ಮೊಬೈಲ್ ಇಟ್ಕೊಂಡೆ ರಂಗೋಲಿ ಹಾಕ್ತಿಲ್ಲ ಮಾಡ್ತಿರ್ತೀನಿ, ಕೇಳಿಸ್ಕೊತಾ ಇರ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಈಗ 11ರಿಂದ 12 ಗಂಟೆಗೆ ಮುದ್ರೆ ಜೊತೆಗೆ ಧ್ಯಾನ ಇರುತ್ತೆ, ಆ ಕ್ಲಾಸಿಗೂ ಭಾಗವಹಿಸಿ. ಅದು ಅದ್ಭುತವಾದ ಒಂದು ಪ್ರೋಗ್ರಾಮು. ಅದೇ ರೀತಿ 3ರಿಂದ 4ವರೆಗೂ ಕೂಡ ನಮ್ದು ಧ್ಯಾನ ಇರುತ್ತೆ. ಧ್ಯಾನ ಜೊತೆಗೆ ಒಂದು ಹಿರಿಯ ಪಿರಮಿಡ್ ಮಾಸ್ಟರ್ಸ್ ಜ್ಞಾನ ಕೊಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ. ಒಂದೊಂದ್ ದಿನ ಒಂದೊಂದು ಅದ್ಭುತವಾದ ಜ್ಞಾನ ಹಂಚ್ಲಿಕ್ಕೆ ಬರ್ತಾ ಇದ್ದಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಸಮಗ್ರ ಸ್ವಾಸ್ಥ್ಯ 21 ದಿನದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೂ ಕೂಡ ನೀವೆಲ್ಲರೂ ಭಾಗವಹಿಸಿ. ಹೀಗೆ ಇವತ್ತು ಹೇಗೆ ಸಹಕಾರ ಕೊಡ್ತಾ ಇದ್ದೀರಾ ಬೆಳಗ್ಗೆ, ಅಲ್ಲಿಗೂ ಕೂಡ ಸಹಕಾರ ಕೊಡಿ. ನಿಮ್ಮ ಜ್ಞಾನ ಮತ್ತು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಆ ಕಾರ್ಯಕ್ರಮ ಭಾಗವಹಿಸೋದ್ ಮೂಲಕ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಯ್ತು ಅನ್ಸುತ್ತೆ. ಸಂಪನ್ನಗೊಳಿಸೋಣ, ಸಮಯ ತುಂಬಾ ಆಗ್ತಾ ಇದೆ ಇವತ್ತು. ಬೆಳಗ್ಗೆಯಿಂದ 5 ಗಂಟೆಗೆ ನಮ್ಮ ಕಾರ್ಯಕ್ರಮ ಎಂದಿನಂತೆ ಈಗ ಪ್ರಾಣಾಯಾಮ ಮತ್ತು ಯೋಗದಿಂದ ಸ್ಟಾರ್ಟ್ ಆಯ್ತು. ಸನ್ನೆಗೋಳರಿಂದ ಯೋಗ ಮತ್ತು ಪ್ರಾಣಾಯಾಮ ಅದ್ಭುತವಾಗಾಯ್ತು. ಅದೇ ತರ ಇವತ್ತು ಒಂದು ಮೌನ ಧ್ಯಾನ. ಇವತ್ತು ನಮ್ಮ ರಂಗನಾಥ್ ಸರ್ ಧ್ಯಾನದ ಜೊತೆಗೆ ಅವರೇ ಹಾಡನ್ನು, ಸಂಗೀತವನ್ನು ಪ್ರಸ್ತುತಪಡಿಸಿ ನಮಗೆ ಧ್ಯಾನವನ್ನು ಉಣಗೊಳಿಸಿದ್ದಾರೆ. ಇವತ್ತೊಂದು ಹೊಸ ರೀತಿಯ ಧ್ಯಾನ ಒಂದಾಯ್ತು ನಮಗೆ. ತುಂಬಾ ಚೆನ್ನಾಗಿತ್ತು ಗುರುಜಿ. ಈ ತರ ಒಂದು ವಾರದಲ್ಲಿ ಒಮ್ಮೆ ಮೌನ ಧ್ಯಾನವನ್ನು ಮಾಡಿಸ್ಬೇಕು ನಾವು, ಅಂದ್ರೆ ಚೇಂಜ್ ಆಗ್ಬೇಕು. ಯಾಕಂದ್ರೆ ಬರೇ ಸಂಗೀತ ಮಾಡಿದ್ರೆ ಆಗಲ್ಲ, ಮೌನನು ಅಭ್ಯಾಸ ಮಾಡ್ಕೋಬೇಕು. ಅದ್ರ ಮೂಲಕ ಆಂತರಿಕ ಶಕ್ತಿ ಹೆಚ್ಚಿಸ್ಕೋಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಅದ್ಭುತವಾದ ಧ್ಯಾನ ಮಾಡಿ. ಅದೇ ತರ ವಾಣಿ ಮೇಡಮ್ ಅವರು ಆಧ್ಯಾತ್ಮಿಕ ಜ್ಞಾನವನ್ನು ತುಂಬಾ ಚೆನ್ನಾಗಿ, ಟಾಪಿಕ್ ಅಂತೂ ಅದ್ಭುತವಾಗಿತ್ತು.
ಮತ್ತೆ ಕಿರು ಸಂದೇಶ ಅಂತೂ ತುಂಬಾ ಅದ್ಭುತ, ಇವತ್ತಿಂದು ಅದ್ಭುತವಾಗಿತ್ತು. ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೀತು. ಅದೇ ರೀತಿ ನೀವು ಕೂಡ ತುಂಬಾ ಚೆನ್ನಾಗಿ ಸಹಕರಿಸಿದ್ರಿ ಜೂಮ್ ವೇದಿಕೆಯಲ್ಲಿ ವೀಕ್ಷಿಸ್ತಾ. ಚರ್ಚೆನೂ ಕೂಡ ತುಂಬಾ ಚೆನ್ನಾಗಾಯ್ತು. ಅದೇ ತರ ನಮ್ಮ ಎಲ್ಲಾ ಯೂಟ್ಯೂಬ್ ಅನ್ನು ವೀಕ್ಷಿಸಿ ಮತ್ತೆ ಲೈಕ್ ಮತ್ತೆ ಕಾಮೆಂಟ್ಸ್ ಮಾಡಿ ಅದರಲ್ಲೂ ವೀಕ್ಷಿಸುತ್ತಿರುವಂತ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.